ಅಕ್ಷರ ಮಾಡಬಡಿ ಮಗನಾರ ಅಕ್ಷರ ಸೊಕ್ಕಾದ ನಿಟ್ಟಲ್ಲ ನಿಟ್ಟಿಟ್ಟು ಅಕ್ಷರ ಸೊಕ್ಕಾದ ನಿಟ್ಟಲ್ಲ ನಿಟ್ಟಿಟ್ಟು ಒಳ್ಳೆ ಮಾಡಬಡಿ ನೋಡಿ ಕಂಡ ನಿನ್ನಕ್ಷರ ಮಾಡಬಡಿ ಮಗನಾರ ಅಕ್ಷರ ನನ್ನಿಂದ ಜನ ಸೊಕ್ಕಾಂಡ ನಿನ್ನ ಅಕ್ಷರ ಮಾಡಬಡಿ ಮಗನಾರ ನಿತ್ಯಾವೋ ಕತ್ತೆಗೊಳ್ಳುತ್ತಾ ಬಟ್ಟೆಯ ತಂದು ನಿತ್ಯಾವೋ ಕತ್ತೆಗೊಳ್ಳುತ್ತಾ ಬಟ್ಟೆ ಹೊಟ್ಟೆಯಲ್ಲಿ ಧರಿಸಿಕೊಳ್ಳೋ ಪುಟ್ಟ ಕಂಡ ನಿನ್ನಕ್ಷರ ಮಾಡಬಡಿ ಮಗನಾರ ಅಕ್ಷರ ನನ್ನಿಂದ ಜನ್ಗೆ ಸೊಕ್ಸು ಕಂಡ ನಿನ್ನ ಅಕ್ಷರ ಮಾಡಬಡಿ ಮಗನಾರ ನಿತ್ಯಾವೋ ಕತ್ತೆಗೊಳ್ಳುತ್ತಾ ಬಟ್ಟೆಯ ತಂದು ನಿತ್ಯಾವೋ ಕತ್ತೆಗೊಳ್ಳುತ್ತಾ ಬಟ್ಟೆಯ ಹೊಟ್ಟೆಯಲ್ಲಿ ಧರಿಸಿಕೊಳ್ಳೋ ಪುಟ್ಟ ಕಂಡ ನಿನ್ನಕ್ಷರ ಮಾಡಬಡಿ ಮಗನಾರ ಅಕ್ಷರ ನನ್ನಿಂದ ಜನ್ಗೆ ಸೊಕ್ಸು ಕಂಡ ನಿನ್ನಕ್ಷರ ಮಾಡಬಡಿ ಮಗನಾರ ಸಾಕಪ್ಪ ಸಾಕು ಈ ಅಕ್ಷರ ಸವಾಸನೇ ಸಾಕು ಅಕ್ಷ ಅನ್ಕೊಂಡು ಈ ಕಮಲಾನಗರ ಜನ ಬಲ್ ನಕ್ಷರ ಮಾಡ್ಕೊಂಬಿಟ್ಟವ್ರೆ ಹೆಂಗಂತೀರ ಮಾಸ್ಟ್ರೆ ಗಾಕಾರ ತೆಗೆದು ರಾಕಾರ ಸೇರಿಸಿದ್ರೆ ನೋಡಿ ಅರ್ಥ ಆಗೋಯ್ತೀನಿ ಅದೇ ಗಾಕಾರ ತೆಗೆದು ರಾಕಾರ ಸೇರಿದ್ರೆ ನೋಡಿ ಅರ್ಥ ಆಗೋಯ್ತೀನಿ ನೋಡಿ ಅಕ್ಷಂಗೂ ಇರೋ ವ್ಯತ್ಯಾಸ ಇಷ್ಟೇಯ ಹೆಂಗಂತೀರ ಬುದ್ಧಿ ಬೆಳಿಗ್ಗೆ ಎದ್ದೇಳ್ಬೇಕು ಮನ್ಗೆ ಹೋಗ್ಬೇಕು ಬಟ್ಟೆ ಬರೆ ಎಲ್ಲ ತಗೊಂಡು ಅರ್ಧವ್ರಿಗೆ ಅಡ್ನಾಮ ಉದ್ದವ್ರಿಗೆ ಉಡ್ನಾಮ ಹಾಕೊಂಡು ನಾನು ಕತ್ತೆ ಮೇಲೆ ಏರ್ಕೊಂಡು ಹೋಗಿ ಆ ಪುಳ್ಳಪ್ಪನ ಕಟ್ಟೆ ಐತೆ ನೋಡಿ ಪುಳ್ಳಪ್ಪನ ಕಟ್ಟೆ ಅಲ್ಲಿ ತಗೊಂಡು ಹೋಗಿ ನಾನು ಕಚ್ಚನ್ನು ಎತ್ತಿ ಕಟ್ಕೊಂಡು ಬುದ್ಧಿ ಇಳಿತೀನಿ ಬರೆಯೋ ಚಳಿಗೂ ಹತ್ಕುವೆ ನೆಟ್ಗಿರೋದೆಲ್ಲ ಬುದ್ಧಿ ಸೊಟ್ಕಾಗೋಯ್ತದೆ ಏನಂತೀರಾ ನನ್ನ ಮೀಸೆ ಅಯ್ಯೋ ನಾನೇ ಹಣೆ ಬರ ಅನ್ಕೊಂಡು ಬುದ್ಧಿ ಒಕ್ಕೊಂಡು ಎಲ್ಲ ಮಾಡ್ಕೊಂಬತ್ತೀನ ಬುದ್ಧಿ ಗಂಡಸ್ರು ಬಟ್ಗೆ ಹೆಂಗಾರ ಮಾಡೋಣ ಏನಂತೀರಾ ಇಸ್ತ್ರಿಯ ಹೆಂಗಸ್ರು ಬಟ್ಗೂ ಮಾಡ್ಬೇಕಂತೆ ಹೆಂಗಸ್ರು ಸೀರೆಗೂ ಮಾಡ್ಬೇಕಂತೆ ಹೆಂಗಸ್ರು ಜಾಕೆಟ್ಗೂ ಮಾಡ್ಬೇಕಂತೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿಕೊಟ್ರೆ ಏನಂತಾರೆ ಗೊತ್ತಾ ಈ ಹೊಡೆದಿ ಕಟ್ಟೋದು ಬರ್ತದಲ್ಲ ಅಡ್ದಿ ಬರ್ತದೆ ನೋಡು ಬರ್ತದಲ್ಲಿ ಮಡುವಳ್ಳಿ ಹೋಗಿ ಕಟ್ಕೊಂಬಂದೆಲ್ಲ ಅಂತೀರ ಏನಂತೀಯ ಅಡ್ದಿಯ ನಾವು ಕೂತ್ಕೊಂಡು ಹಸಿತೀವಿ ಏನು ನೆಲ್ಲುಲ್ಲು ಸರ್ಬಿ ಇಷ್ಟು ಉದ್ದವ ಬುದ್ಧಿ ಅಲ್ಲಿ ಹೋದ್ರೆ ಏನಂತೀರ ಕುರ್ಮೇದಿರೋದು ದನ್ಮೇದಿರೋದು ಬುದ್ಧಿ ಹೆಗ್ಣ ತಿಂದಿರೋದು ರಾಗಿ ಕಟ್ಕೊಂಬತ್ತೀವಿ ಕಟ್ಕೊಂಬಂದು ಇಬ್ಬರು ಸೇರಿ ಬಡಿದ್ರೆ ಎಷ್ಟಾಯ್ತದೆ ಒಂದು ಸೇರಿ ರಾಗಿ ಆಯ್ತದೆ ಬೇರೆ ಕೇರಿ ತೂರಿ ಇದೆಲ್ಲ ಮಾಡ್ಕೊಂಬಂದು ಕೊಟ್ರೆ ನಾನು ಲಕ್ಷ್ಮಿ ಅಂತ ಅವಳೆ ಹೆಂಗವಳೆ ಅಂತೀರಾ ಬಿದ್ರು ಒಳಗೆ ಚೆದ್ರೆ ಇರ್ದಂಗೆ ಅವಳೆ ಮುದುಕ್ರೆಲ್ಲ ಕಣ್ಣು ಮುಚ್ಕೋಬೇಕು ವಯಸ್ಸಾದವರೆಲ್ಲ ಕಣ್ಣು ಬಿಟ್ಕೊಂಡಿರಿ ಕರಿತೀನಿ ಇವಾಗ ಅಲ್ಲಿ ಬತ್ತಂಡೋಡು ಇಲ್ಲಿ ಬತ್ತಂಡೋಡು ಗಂಡು ಬಜಾರಿ ಮುಖ ಮೂರ್ತಿ ನೋಡಿದರೆ ರಾಜಕುಮಾರಿ ರಾಜಕುಮಾರಿ ಡ್ಯಾನ್ಸ್ ಗಿನ್ಸ್ ಮಾಡೋದ್ರಲ್ಲಿ ಡಿಸ್ಕೋ ಜಾಂಗಿರಿ ಡ್ಯಾನ್ಸ್ ಗಿನ್ಸ್ ಮಾಡೋದ್ರಲ್ಲಿ ಡಿಸ್ಕೋ ಜಾಂಗಿರಿ ಅವಳ ಮೆಚ್ಚಿ ಮದುವೆ ನಾನು ಹಾಗೆ ಬಿಟ್ಟಿರಿ ಅವಳ ಮೆಚ್ಚಿ ಮದುವೆ ನಾನು ಹಾಗೆ ಬಿಟ್ಟಿರಿ ಅಲ್ಲಿ ಬತ್ತಂಡೋಳು ಇಲ್ಲಿ ಬತ್ತಂಡೋಳು ಗಂಡು ಬಜಾರಿ ಮುಖ ಮೂರ್ತಿ ನೋಡಿದರೆ ರಾಜಕುಮಾರಿ ರಾಜಕುಮಾರಿ ಡ್ಯಾನ್ಸ್ ಗಿನ್ಸ್ ಮಾಡೋದ್ರಲ್ಲಿ ಡಿಸ್ಕೋ ಜಾಂಗಿರಿ ಡ್ಯಾನ್ಸ್ ಗಿನ್ಸ್ ಮಾಡೋದ್ರಲ್ಲಿ ಡಿಸ್ಕೋ ಜಾಂಗಿರಿ ಅವಳ ಮೆಚ್ಚಿ ಮದುವೆ ನಾನು ಹಾಗೆ ಬಿಟ್ಟಿರಿ ಅವಳ ಮೆಚ್ಚಿ ಮದುವೆ ನಾನು ಹಾಗೆ ಬಿಟ್ಟಿರಿ ಅಲ್ಲಿ ಬತ್ತಂಡೋಳು ಇಲ್ಲಿ ಬತ್ತಂಡೋಳು ಗಂಡು ಬಜಾರಿ ಮುಖ ಮೂರ್ತಿ
ನೋಡಿದರೆ ರಾಜಕುಮಾರಿ ಹೇ ರಾಜಕುಮಾರಿ ಹೇ ರಾಜಕುಮಾರಿ. ಬುದ್ಧಿ ಈ ಪಟೇಲ್ರ ಗೌಡಿ ಮನೆಗೆ ಕಡ್ಡಿ ಪುಡಿ ಬೇರೆ ರೂಢಿ ಆಗ್ಬಿಟ್ಟಾಳೆ. ಅದ್ ಯಾರ ಮನೆಗೆ ಹೋಗ್ಕೊಂಡೋಳ ಗೊತ್ತಿಲ್ಲ. ಲೇ ಲಕ್ಷ್ಮಿ ಲಕ್ಷ್ಮಿ. ಅಯ್ಯ ನಿನ್ ಬಾಯಿ ತರ್ಬೇಕ. ಅಯ್ಯೋ ಅಲ್ಲ ಕೋಳಿ ಕೂಗಿ ಕಾಗೆ ಕಿರ್ರಂದು. ಲೇ ಬಾರೆ ಆಲೆ ಕೋಳಿನೂ ಕೂಗ್ತು ಎಲ್ಲ ಕೂಗ್ತು. ಯಾರ ಮನೇಲಿ ಇದ್ದೀಯ? ಪಟೇಲ್ರ ಮನೇಲಿ ಇದೆಯಾ ಗೌಡ್ರ ಮನೇಲಿ ಇದೆಯೇ? ಯಾಕೆ ಹೇಳು? ಕಡ್ಡಿ ಪುಡಿ ಬೇರೆ ರೂಢಿ ಆಗ್ಬಿಟ್ಟಿದೆಯಲ್ಲ. ಅಲ್ಕಣ್ ಮೂದೇವಿ. ಹೇಳ ಶ್ರೀದೇವಿ. ಬಂದೆ 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 ನಿನ್ ಕತ್ತೆ ಬಡ್ಕೊಳಂಗ್ ಬಡ್ಕೊಳ್ತಾ ಇದೀಯಲ್ಲ. ಕತ್ತೆ ಸಾಕಿ 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 ನಿನ್ ಕತ್ತೆ ಬುದ್ಧಿನೇ ಬಂದ್ಬಿಟ್ಟೈತೆ. ಲೇ ಲಕ್ಷ್ಮಿ ನೋಡು ಯಾವ ಪಟ್ಟಿ ಬೆಳಕರ್ದ್ಬಿಟ್ಟೆ. ಬಿರ್ಬಿರ್ನೆ ಮಾತಾಡು. ಬಿರ್ಬಿರ್ನೆ ಕೆಲಸ ಮಾಡವ. ಮಾಡೋಣ ಮಾಡೋಣ. ನೋಡು ಬೆಳಕರ್ದೋಯ್ತು. ಗೌಡ್ರ ಮನ್ಗೆ ಹೋಗಿ ಪಟೇಲ್ರ ಮನ್ಗೆ ಹೋಗಿ ಬಟ್ಟೆ ಎತ್ಕೊಂಡು ಬಂದು ಆ ಪಿಳ್ಳಪ್ಪನ ಕಟ್ಟೆಗೆ ಹೋಗಿ ಒಕ್ಕಂಬಂದು ಎಲ್ಲ ರೆಡಿ ಮಾಡಿ ಕೊಡಬೇಕು. ನೀನೇನೇ ಒಳ್ಳೆ ಕಡ್ಡಿ ಪುಡಿಗೆ ಗಿಡ್ಡಿ ಪುಡಿಗೆ ಅವ್ರಿವ್ರ ಮನೆ ಅಲಿತಾ ಇರ್ತೀಯ. ಅಲ್ಕಣ ಮೂದೇವಿ ಮೋರೆ ನೋಡು ಚಂದ ನೋಡು. ಈರುಳ್ಳಿ ಖಾರ ನೋಡು. ಏನ್ ಇಳಿತಾ ಇದ್ದಾನೆ ಅನ್ಕೊಂಡ್ ನಿಂತ್ಕೋ ಬಾಯಿನ. ಅಲ್ಲ ನಿಮ್ಮವ್ವ ಮುದಿಗೂಬೆಗೆ 3 ಪಾಟಿ ಹಿಟ್ಟನ ಮಾಡಿ ಇಕ್ಕಿ ಮೂಲೆಯಲ್ಲಿ ಕುಕ್ಕರ್ಸ್ಬಿಟ್ಟು ಕುಂಟ್ಕತ್ತೆ ತಂದಿದ್ಯಲ್ಲ. ಕುಂಟ್ಕತ್ತೆ ಕಟ್ಟೆ ಈ ಪಟ್ಟೆ ಇರೋ ಇರೋ ಹೇಳೆ. ಅಷ್ಟು ಬೇಗ ಮಾತಾಡ್ತೀವಿ. ಹೇಳೆ ಹೇಳೆ ಹೇಳೆ. ಕತ್ತೆನ ಹೊಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಈ ಪಾಟಿ ಆಯ್ತು. ಹೇಳು ಮೂದೇವಿ. ಹೌದಾ? ಕುಂಟ್ ಕತ್ತೆ ಎಷ್ಟು ಒಳ್ಳೆ ಕತ್ತೆ ಗೊತ್ತಾ? ಹೆಣ್ಣು ಕತ್ತೆ ಆಯ್ತು ನೋಡು. ಅದು ಕಮಲಾ ನಗರ ಕಾಮಾಕ್ಷಿ ಪಾಳ್ಯ ಎಲ್ಲಾರು ನೋಡಕ್ ಹೋಗ್ತದೆ. ನಮ್ ಕುಂಟ್ ಕತ್ತೆ ಹಂಗಲ್ಲ. ಕಮಲಾ ನಗರ ಬಿಟ್ಟು ಹೋಗೋದೇ ಇಲ್ಲ. ಹೇಳು. ಬೀದಿಯಲ್ಲ ತಿರುಗಿ 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 ಅಯ್ಯೋ ನನ್ನ ನೆಮ್ಮದಿನೆಲ್ಲ ಹಾಳು ಮಾಡ್ದ. ನಮ್ಮ ಅಪ್ಪನ ಮನೆ ಕೊಟ್ಟಿದ್ದಲ್ಲ ತಿಂದು ನುಂಗಿ ನೀರ್ ಕುಡ್ದು ನಿನ್ ಎದೆ ಮೇಲೆ ಹಾಕೊಂಡ್ಬಿಟ್ಟಲ್ಲ. ಒಂದ್ ಕಡ್ಗ ಇಲ್ಲ ಒಂದ್ ಬಾಳೆ ಇಲ್ಲ. ಎಲ್ಲ ಮತ್ತೆ ನಮ್ಮ ಅವ್ವ ಎಲ್ಲ ಹಾಕಿದ್ದೀನಲ್ಲೇ. ಎಲ್ಲ ಹಾಕಿದ್ಯಾ? ಕಾಲು ಕಾಲಂದ ನೋಡು ಸರದಾರ. ಕಾಲು ಕಡ್ಗ ನೋಡು ಸರದಾರ. ಕಾಲು ಕಾಲಂದ ನೋಡು ಸರದಾರ. ಕಾಲು ಕಡ್ಗ ನೋಡು ಸರದಾರ. ಕೈ ಅಂದ ನೋಡು ಸರದಾರ. ಕೈಗಾಕೋ ಬಳೆ ನೋಡು ಸರದಾರ. ಮುಗಂದ ನೋಡು ಸರದಾರ. ಸೊಂಟ ಸೊಂಟಂದ ನೋಡು ಸರದಾರ. ಸೊಂಟ ಕಾಕೊಂಡ ನೋಡು ಸರದಾರ. ಗಂಡ ಎಣಬಾರ ಎತ್ತಕ್ಕಾಯ್ತಿಲ್ಲ. ಕೈ ಹಿಡಿದು ಎತ್ತಕ್ಕಾಯ್ತಲ್ಲ ನೋಡು. ಹಾಕಿರೋ ಬಂಗಾರ ಎಲ್ಲ ಉದ್ಗಿದ್ರಸ್ಕೊಂಡ್ಬಿಟ್ಟಿಕಾನೆ ಲಕ್ಷ್ಮಿ. ನೀನ್ ದುಡ್ದಿ ನನಗ್ ತಂದು ಹಾಕ್ಬಿಟ್ಟಿದ್ಯಾ. ಆಮೇಲೆ ಇಲ್ಲಿ ಹುಡ್ಕಕ್ಕೂ ಆಗಲ್ಲ ನೋಡು. ಕೆರೆ ಒಳಗೆ ಎಲ್ಲಿ ಹುಡ್ಕಿಯ? ಅಯ್ಯೋ ತಲೆನೋವು. ಅಯ್ಯಪ್ಪ ಹೊಟ್ಟೆ ನೋವು. ಏನೇ ಅಯ್ಯೋ ಏನ ಇದ್ದಕ್ಕಿದ್ದಂಗೆ ತೆಗೆದ್ಬಿಟ್ಟೆ. ಯಾಕೆ ಹುಡುಗಿ ಕುಂದಾಡ್ತೀಯ? ನನ್ನ ನೋಡಿ ಕುಂದಾಡ್ತೀಯ. ಯಾಕೆ ಹುಡುಗಿ ಕುಂದಾಡ್ತೀಯ? ನನ್ನ ನೋಡಿ ಕುಂದಾಡ್ತೀಯ. ವಾಯಂತೀರೆ ಹುಟ್ಟಿದೀಯ. ವಾಯಂತೀರೆ ಹುಟ್ಟಿದೀಯ. ಕೈಗೆ ಕೈ ಬಳೆ ಹಾಕಿದೀಯ. ಯಾಕೆ ಹುಡುಗಿ ಕುಂದಾಡ್ತೀಯ? ನೋಡಿ ಕುಂದಾಡ್ತೀಯ. ತಲೆಯಲ್ಲಿ ಹೂವ ಮುಟ್ಟಿದೀಯ. ಸೊಂಟಕ್ಕೆ ಡಾಬು ಹಾಕಿದೀಯ. ಕುಣಿಸಿ ಸುಸ್ ಮಾಡಾಕ್ಬಿಟ್ಟಳೆ ಲಕ್ಷ್ಮಿ. ಅಯ್ಯೋ ಮಾವ ನಿನ್ ನೋಡಕ್ ಮುಂಚೆ ನಾನು ಹಿಂಗೆ ಬತ್ತಾಯಿದ್ನ ಈ ಕಡೆಯಿಂದ ಆಸೆ. ನಿನ್ ನೋಡಕ್ ಮುಂಚೆ ನಾನು ನಿಮ್ಮ ಮಗುನ ಕಣೆ ನಾನು ನೋಡಿದ್ದೆ. ನಿನ್ ಬಾಯಿಗೆ ಗರ್ಬೆ ಹಾಕ. ನಿನ್ ಬರ್ಬಾರ್ದು ಒಂದು ಆಪತ್ ಸೈ ಅಂತ ಸುತ್ಕೊಂಡೋಗಿ ಕಮಲಾನಗರದಿಂದ ಆಚೆ ಬಿಸಾಕ.
ಲೇ ಹೇಳ್ತೀನಿ ಕೇಳು. ಹೇಳು. ನಾನು ಆ ಕಡೆಯಿಂದ ಕತ್ತೆ ಇಟ್ಕೊಂಡು ಬರ್ತಾ ಇದ್ನಾ, ಇಲ್ಲಿ ನಮ್ ನಂಜಪ್ಪ ನಾನು ಆ ಕಡೆ ಕತ್ತೆ ಎತ್ಕೊಂಡ್ ಬರ್ತಾ ಇದ್ನ, ಹಿಂಗ್ ನೋಡ್ತಾ ನಿಂತಿದ್ನ. ಏನ್ ಹೇಳು, ನಿಮ್ಮವ್ವ ಕೆಂಪು ಸೀರೆ ಉಟ್ಕೊಂಡು ಕನಕಾಂಬರದು ತೊಟ್ಕೊಂಡು ನಿಂತಿದ್ಲ. ನಮ್ ನಂಜಪ್ಪ ಬಗ್ಗಿ ನೀರ್ ಎಳಿತಿದ್ಲು ನಿಮ್ಮವ್ವ. ನಾನು ಬಿಟ್ಟ ನೋಡ್ತಾ ಇದ್ದೆ. ನಮ್ ನಂಜಪ್ಪ ಇದ್ದಾನೆ ಏನಾಗೋದ, ಲೇ ಬಡವಳ್ಳಿ ಏನ್ಲಾಗ ನೋಡ್ತಾ ನಿಂತಿದ್ಯಾ ಅಂದ. ಈ ಅಮ್ಮನ್ ನಾನು ಮದುವೆ ಆಗ್ಬೇಕು ಅಂತಿದ್ದೀನಲ್ಲ ಗೌಡ್ರೆ ಅಂದೆ. ಲೇ ಅವಳನ್ನೆಲ್ಲ ಮದುವೆ ಆದಿಯ ಮುದ್ಕಿಯ, ಬಾ ಒಳ್ಳೆ ಹುಡುಗಿ ತೋರಿಸ್ತೀನಿ ಅವಾಗ ನೀನ್ ಕಟ್ಕೊಂಡಿದ್ದೆ. ಅಯ್ಯೋ ನಿನ್ ಕಣ್ಣು ಹಿಂಗೋಗಿ ಆಪತ್ ಬಂದ್ ಚಾಪೆ ಸೊಯ್ ಅಂತ ನಿನ್ ಕತ್ತೆ ಮೇಲೆ ಏರಾಕ ನಿಂಗ್ ಬರ್ಬಾರ್ದು ಬಂದೆ ತಗೊಳೋಗ ಅಲ್ಲಿ ಕಣ್ ಮುದೇವಿ ನಾಳ ಯೋಗ್ತಾ ಇಲ್ಲ. ನೀನ್ ನಮ್ಮ ಅವನ್ ಸುದ್ದಿ ಮಾತಾಡಿಯ, ಅಯ್ಯೋ ತಲೆನೋವು. ನೀನ್ ಡವ್ ಮಾಡ್ದಲೆ ಅದಕ್ಕೆ ಕಣ ಹೇಳಿದ್ ನಾನು. ಹೊಟ್ಟೆ ನೋವು ಹೊಟ್ಟೆ ನೋವು, ನಮ್ಮ ಮನೆಯಲ್ಲಿ ಕೆಲಸ ಮಾಡಕ್ ಹಾಕಿಲ್ಲ. ಹೇಳೆ ಅಂತ ಸುದ್ದಿ ಏನ್ ಹೇಳೆ. ಬುಡ್ಬುಡು ನಾಚಿಕೆ ಆಯ್ತದ ನನ್ಗೆ. ನಾಚಿಕೆಲ್ಲ ನಾಚಿಕೆ ಹೇಳೆ. ಬುಡ್ಬುಡು ನಾಚಿಕೆ ಆಯ್ತದೆ. ಯಾಕಾಗ ನಾಚಿಕೆ ಬಿದ್ದಿ ಹೇಳ ಲಕ್ಷ್ಮಿ. ನನ್ಗೆ ಈಗ 3 ತಿಂಗಳ ನೋಡ್ರ, ನಾನು ಮುಗಿಬಾರ್ದು ದೇವ್ರಿಗೆಲ್ಲ ಕೈ ಮುಗ್ದಿದ್ದೆ. ಬೀರಪ್ಪಂಗೆ ಕೆಂಚಪ್ಪಂಗೆ ಇಲ್ಲಿ ಕೂತ ನಮ್ ಚೆನ್ಮಾತ್ಮ ಅವನಿಗೂ ಕೈ ಮುಗ್ದಿದ್ದೆ. ಯಾವ್ದೋ ಒಂದ್ ದೇವ್ರು ವರ ಕೊಟ್ಟದೆ ಬಿಡು. ಯಾರು ಪಟೇಲ್ರಾದ ಗೌಡ್ರದ ಏನೇ ಆದ್ರೂ ಮಡವಾಳಿ ಅಂತ ಹೇಳೋದು. ಕಟ್ಟಿ ಪುಡಿ ಬೇರೆ ಪಾಠ ಬಿಟ್ಟಿದ್ಯಲ್ಲೇ. ಆಯ್ತು, ನನ್ಗೀಗ ಮನೆ ಕೆಲಸ ಮಾಡಕ್ ಹಾಕಿಲ್ಲ. ಯಾರನ್ನ ಬಿರ್ನೆ ಹೋಗಿ ಸರ್ನೆ ಒಂದ್ ಆಳ್ ಕರ್ಕೊಂಬ. ಅಂತ ಆಳು ಗೀಳು ಅಂದ್ರೆ ನೋಡು, ಕೂಲಿ ಎಲ್ಲ ಜಾಸ್ತಿ ಆಯ್ತದೆ. ನೋಡು, ಇಟ್ಟು ಬಟ್ಟೆ ನಾನು ಹೊಂದಿಸ್ತೀನಿ, ಕೂಲಿ ನೀನ್ ಹೊಂದ್ಸು. ಯಾಕೆ ಗೊತ್ತಾ, ಹಿರಿಯಲ್ಲೇ ಹೇಳೋವರ್ಗು ಇವಾಗೇನ ಹೆಂಗಸ್ರು ದುಡಿಮೆ ಕಮ್ಮಿ. ಹಿಂಗೊಂಚೂರು ತಿರುಗಿಸ್ಕೊಂಡು ಪಟೇಲ್ರ ಅಂದ್ರೆ ಸಾಕು 25 ಕೊಡೋದಾಗ 75 ಕೊಡ್ತಾರೆ. ಅದೇ ನಾನು ಹೋಗ್ಬಿಟ್ಟು ಹಿಂಗ್ ಮಾತಾಡ್ತೀಯಲ್ಲ, ಗಂಡಸ್ತನಕ್ ನಾಚಿಕೆ ಹಾಕಿಲ್ವಾ? ಇವಾಗ ಹೆಂಗಸ್ರು ಕಾಲ ಹಾಕನೆ, ಹೆಂಗಸ್ರು ಕಾಲ ಇವಾಗ ನೋಡು. ಆಧಾರ್ ಕಾರ್ಡ್ ತೋರ್ಸಿದ್ರು ಬಸ್ಸಲ್ಲೇ ಫ್ರೀ ನಿಮ್ಗೆ. ಅದೇ ಹೇಳೋದು, ಅದೃಷ್ಟ ಮಾಡಿದೀವಿ. ಆಧಾರ್ ಕಾರ್ಡ್ ದುರಾದೃಷ್ಟ ಮಾಡ್ಬಿಟ್ಟಿದ್ಯಲ್ಲ. ಅದಕ್ಕೆ ಹೇಳೋದು, ಆಧಾರ್ ಕಾರ್ಡ್ ಬೆಳಕರ್ಗೋಯ್ತು. ಸರಿ ಸರಿ, ನನಗೀಗ ಕೆಲಸ ಮಾಡಕ್ ಹಾಕಿಲ್ಲ. ಬಿಟ್ರೆ ಸಾನೆ ಉದ್ದ ಮಾತಾಡ್ತಾ ಇರ್ತೀಯ. ನನ್ಗೆ ಆಳು ಗೀಳು ನೋಡು ಎಂತವ್ರ ಬೇಕೆ ನೋಡು. ನಮ್ ಪಿಪಿ ಮಾಡ್ಸಂದ್ರ ಬೇಡ ಬೇಡ ಬೇಡ, ಏನಾಯ್ತದವ್ರ ಹಾರ್ಮೋನಿ ಮಾಡ್ಸೋ. ಬ್ಯಾಡ ಬೇಡ, ನಮ್ ಗೋವಿಂದನ ನೋಡು ಸಕ್ಕತ್ತ ಬರ್ಸ್ತಾರೆ. ಬಿಡು ಬಿಡು, ಹೌದು ಫೇಮಸ್. ಆಯ್ತಾಯ್ತು, ಕರ್ಕೊಂಬ ಇಲ್ಲಿ ಬ್ಯಾಡ ಬೇಡ, ನಾಮ ಹಾಕೊಂಡವ್ನು ಅವನು. ಬ್ಯಾಡ ಬೇಡ, ಅವನು ಬೇಡ. ನೋಡ, ಅವ್ನ ಕೈಲಿ ಏನ್ ಹಾಕಿಲ್ಲ ನೋಡ, ತೋರಿಸ್ತಾವ್ ಉಂಡೇನೆ ಅಂತೆ. ಬಿಡು, ಬಿರ್ನೆ ಹೋಗಿ ಸರ್ನೆ ಒಂದ್ ಆಳ್ ಮನೆ ಕೆಲಸ ಮಾಡಕ್ಕಂತ ಹೇಳು. ಏನೋ ನೋಡಿ, ಈ ಪಾರ್ಟಿ ಇರ್ಲಿ. ಒಳ್ಳೆ ಸರಿಯಾಗಿರೋ ಒಳ್ಳೆ ಪಡ್ಡೆ ಹುಡುಗನೇ ಕೇಳ್ತಾಳಲ್ಲಪ್ಪ ಇವಳು. ಅವನೇ ಅಲ್ವಾ ಚೆನ್ನಾಗಿ ಕೆಲಸ ಮಾಡ. ಚೆನ್ನಾಗಿಲಿ ಕೆಲಸ ಮಾಡಕ್ ನಾನು ಮನೆ ಕೆಲಸ ಹಂಗೆ ಒಳಗೆಲ್ಲ ಮಾಡಕ್ ನಾನು ಇದ್ದೀನಿ. ಇನ್ನೇನಿಕೆ ಅಂತ ಪಡ್ಡೆ ಹುಡುಗ. ಮಾನ ಮರ್ಯಾದೆ ಇದೆಯಾ ನಿನಗೆ? ಈ ಪಾರ್ಟಿ ಜನಗಳ ಮುಂದೆ ಹಿಂಗೆಲ್ಲಾ ಮಾತಾಡ್ತೀಯಲ್ಲ. ನಾನು ಅರ್ಥ ಮಾಡ್ಕೊ. ಹೋಗಿ ಒಂದ್ ಆಳ್ ಕರ್ಕೊಂಬ, ಮನೆ ಕೆಲಸ ಮಾಡಕ್ ಹಾಕಿಲ್ಲ. ನನ್ಗ ಆಯಾಸ ಆಯ್ತದ. ಕರ್ಕೊಂಬರೋಣ ಬಿಡು. ಬರ್ಲೇನು? ಬರ್ಲಿ ಬಿಡು. ಏನ್ ಬರ್ಲಿ? ನಾನ್ ಬರ್ಲೇನು? ಬರ್ಲಿ ಬಾ. ಅಯ್ಯೋ ಇವ್ನ್ ಯಾವನೋ ಮೂಗ್ ಗೊಣೆ ಸೋರ್ತಾವನೆ. ಹೋಗ ಲಕ್ಷ್ಮಿ ಬಾರೆ ಬಾರೆ, ಒಳ್ಳೆ ಪಡ್ಡೆ ಹುಡುಗನ ಕರ್ಕೊಂಬಂದ ಬಾರೆ. ಯಾರ್ ಬೇಕು ನೋಡಿ ನಿಮ್ಗೆ? ಯಾರನ್ನ ಕರ್ಕೊಂಬಂದೆ? ಗೊಣ್ಣೆ ಸುರ್ಕ ನೋಡಿ ಲಕ್ಷ್ಮಿ. ಎಷ್ಟ್ ದಿನ ಆಯ್ತು ಸ್ನಾನ ಮಾಡಿ ಇವನು ವಾಸನೆ ಇವನ ಹತ್ರ. ವಾಸನೆ ಪುರಾಣಿ ವಾಸಿಗಳೇ, ಈ ನನ್ನ ಕಂದನನ್ನು ಮಾರುತ್ತಿರುವೆನು. ಯಾರಾದರೂ ಕೊಂಡುಕೊಳ್ಳುವವರಾಗಿ ಕೂತಿರು. ಅಯ್ಯೋ ಪಾಪ, ಇವಮ್ಮ ಮಗನ್ನೇ ಮಾರ್ತಾವಳಂತೆ. ಗತಿ ಬಂತವ ಶಿವನೇ. ನೋಡು ಎಂತ ಚಂದುಳ್ಳಿ ಮಗ. ಆಯ್ತು ಬಿಡು, ನಾವೇ ಕರ್ಕೊಳ್ಳೋಣ. ಮನೆ ಕೆಲಸ ಬೇಕು ಅಲ್ಲ, ಏನೋ ಒಂದಿಷ್ಟು ಇಟ್ಟು ಹಾಕಿದ್ರೆ ತಿನ್ಕೊಂಡು ಇಲ್ಲೇ ಕತ್ತೆ ಗಿತ್ತೆ ಮೇಯಿಸ್ಕೊಂಡು ಈಚೆ ಕಡೆ ಕೆಲಸ ಮಾಡ್ಕೊಂಡಿರ್ತದೆ. ಸಾಕಂತೀವಿ. ನಿನ್ ಮಗನ್ನ ಕೊಡ್ತೀನವ? ಕೊಡುವೇನೋ ಅಮ್ಮ. ಗೊಣ್ಣೆ ಸುರ್ಕ ಮಾತಾಡು. ನೀನೇ ಮಾರಕ್ ಬಂದೀಯಾ? ನೀನು ಹುಟ್ಟೋ ನೀನ್ ಅವತಾರನೋ ನಾಮನೋ ನಾವು ಹೆಂಗ್ಸರ್ ನೋಡಿದ್ರೆ ವಾಯ್ಸೇ ಬರಲ್ಲ. ಜೊಳ್ಳ ಅಲ್ವಾ? ಸರಿಯಮ್ಮ, ನಿನ್ ಮಗನ್ ನಮ್ಮನ್ನ ಕಳಿಸು. ನನಗೆ ಹಣವನ್ನು ಬೇಕಾಗಿಲ್ಲ ತಾಯಿ. ನನ್ನ ಮಗನನ್ನು ತಮ್ಮ ಮಗನಂತೆ ನೋಡಿಕೊಂಡ್ರೆ ಅಷ್ಟೇ ಸಾಕು. ನಮ್ಮ ಮಕ್ಕಳ ಮರಿನಾ, ನಿನ್ ಮಗನ್ನ ನನ್ ಮಗನ್ ತರನೇ ನೋಡ್ಕೊಳ್ತೀನಿ. ಕರ್ಕೊಳ್ಳ ಮಕ್ಳನ್ ಕಂಡ್ರೆ ಒಳ್ಳೆ ಹೆಂಗ್ ನೋಡ್ಕೊತಾಳ ಗೊತ್ತಾ? ಏನ್ ನಿಮ್ಗೆ ಮಕ್ಳಿಲ್ವಾ? ನನ್ಗೆ ಇಲ್ಲೇ ಇವಾಗ ತಾನೆ ಆಯ್ತಾಯ್ತಿ. ಅತ್ತೆಕ್ಕನು ಮಗ ತಗೋತಾ ಇರೋದು ಕೆಲಸ ಮಾಡಕ್ಕೆ.
ಮಕ್ಳೇ ಇಲ್ವಂತ ಏ 8 ವರ್ಷ ಆಯ್ತು. ಈ ಸರಿ ಗಡ್ಡಾಗಿದ್ದ ಈಗ ಇವಾಗ ಯಾರು ಆಯ್ತು ಬಿಡ್ಬಿಡು. ಬಾಪ ಕರ್ಕೊಂಡೋಗೋಣ ಮಗನ. ಕರ್ಕೊಂಡೋಗೋಣ ಅಂತೀಯಾ? ಬಾಳಮ್ಮ ಇದು ನಿಂಗೆ ಸಮರ್ಥವೇ ಕಂದ? ಸಮರ್ಥವು ತಾಯಿ. ಅಮ್ಮ ಕುಮಾರ ಕತ್ತೆ ಕಾಯ್ದು ಹೊಟ್ಟೆ ಹೊರಗೆ ತಾಯೇ. ಅಮ್ಮ ಕತ್ತೆ ಕಾಯ್ದು ಹೊಟ್ಟೆ ಹೊರಗೆ ತಾಯೇ. ಕೊಟ್ಟ ದಣಿಯ ಮಾತನೆಡೆಸೋ ಏಲೆ ತಾಯೇ. ಅಮ್ಮ ಕೊಟ್ಟ ದಣಿಯ ಮಾತನೆಡೆಸೋ ಏಲೆ ತಾಯೇ. ಬಿದಿಯ ಬರಹ ಬಿಳಿತಾಯ್ತು ಏಲೆ ತಾಯೇ. ಅಮ್ಮ ಬಿದಿಯ ಬರಹ ಬಿಳಿತಾಯ್ತು ಏಲೆ ತಾಯೇ. ಬಿಸಾಬೇಡಮ್ಮ ನೀನು ಏಲೆ ತಾಯೇ. ಅಮ್ಮ ಬಿಸಾಬೇಡಮ್ಮ ನೀನು ಏಲೆ ತಾಯೇ. ಅಮ್ಮ ಬಾಳಮ್ಮ ಬಿಡಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೋ ತಾಯಿ. ಹೋಗು, ಕೆಲವು ವಚನಗಳನ್ನು ಹೇಳಿ ನೀವು ಕೇಳಬೇಕಂದ. ಹೇಳುವಳಾಗು ತಾಯಿ. ಕುಮಾರ, ಹೋಗಿದ ಮನೆಯಲ್ಲಿ ಕಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಪರರ ವಸ್ತು ಕಣ್ಣಿಂದ ಸಹ ನೋಡಬೇಡ ಕಂದ. ಅನ್ಯರ ಜೊತೆಯಲ್ಲಿ ಆಟವನ್ನು ಆಡದಿ ದಣಿಗಳು ಹೇಳಿದಂತೆ ಕೆಲಸ ಕಾರ್ಯಗಳನ್ನು ನಡೆಸಿಕೊಡು ಕುಮಾರ. ಆಗಬಹುದು ತಾಯಿ. ನೀನು ಹೋಗಿ ಬಾ ಕಂದ. ನಿನ್ನನ್ನು ಹಾಗಾಗಿ ಬಂದು ನೋಡಿಕೊಂಡು ಹೋಗುವೆನು. ಆಗಬಹುದು ತಾಯಿ. ಹೋಗಿ ಬಾ ಕಂದ. ಬಾಮ್ಮ ಬಾರಮ್ಮ ಇಂಥ ಇಂಥ ಬಾರಮ್ಮ ಏಯ್ ಬಾರಮ್ಮ ಬಾರಮ್ಮ ಏನ್ ಮುಖ ಅಳ್ಬೇಡ ತಾಯಿ. ನಮ್ಮ ಹೆಂಗ್ರು ತನ್ನ ನೋಡ್ಕೊತಾಳೆ. ಬಾರಮ್ಮ ಅಮ್ಮ ಬಾರಮ್ಮ ಬಾರಮ್ಮ ಅದು ಅಳ್ತಾ ಇಲ್ವಾ ಬಾರಮ್ಮ? ಮಾಡಬಿಡ್ಲ ಬ್ಯಾಡ ಸುಮ್ನೆ ಮುಚ್ಚ ನನ್ನನ್ನು ಅಲ್ಲ, ಬಿಟ್ಟು ಮಡಗಿದ್ದಕ್ಕೆ ಹೋಗಬೇಡ ಮಡಗಿಲ್ಲ. ತಾಯಿ. ಬಾರಮ್ಮ ಬಾ ತಾಯಿ. ಕುಮಾರ, ನಿನ್ನನ್ನು ಹಾಗಾಗಿ ಬಂದು ನೋಡಿಕೊಂಡು ಹೋಗುವೆನು. ಬಾರಮ್ಮ ಹೋಗಿ ಬಾ ಕುಮಾರ. ಮಡಗಿಂದಕ್ಕೆ ಮಾಡಬಿಡ್ಲ ಅಂತವ. ತಾಯಿ. ಹೋಗಿ ಬಾ ಕಂದ. ಬಾಮ್ಮ ಬಾರಮ್ಮ ಮಗನ ಹಾಕೊಂಡ್ರೆ ಮಗಳೇ ನಮ್ಮ ಹತ್ರ ಏನು ಕೆಲಸ ಇಲ್ಲ ಜಾಸ್ತಿ. ಇದು ನೋಡು, ಇದು ರಾಮ ಜೋಯಿಸ್ರು ಬಾಳೆ ತೋಟ. ಈ ಕಡೆಗೆಲ್ಲ ಬಿಡ್ಬೇಡ. ಇದು ನೋಡು ನಮ್ದು. ನಮ್ಮಪ್ಪ 37 ಬೋರ್ ಹಾಕ್ತಾನೆ. ಅದ್ರಲ್ಲಿ 31 ಕೆಟ್ಟೆ ಹೋಗದೆ. ಇನ್ನು ಒಂದೇ ಒಂದು ಬೋರು ಎಲ್ಲೋ ಈ ಮೂಲೆಯಲ್ಲಿ ನೋಡಿಲಿ ಹಸಿರಾಗದ್ ನೋಡು. ಇಲ್ಲಿ ನೀರು ಬರ್ತದೆ ನೋಡು. ಒಂದು ಹೆಣ್ಗತ್ತೆ ಒಂದು ಗಂಡ್ಗತ್ತೆ ಮೇಯಿಸ್ಕೊಂಡು ಆರಾಮಾಗಿರು. ಒಳ್ಳೆ ಮುದ್ದೆ ಉಪಚಾರ ಮಾಡ್ಕೊಂಡು ಬರ್ತೀನಿ. ಆಗಬಹುದು ದಣಿಯವರೇ. ಕತ್ತೆಗಳು ಉಚಾರ್ಕನವ. ಅದು ಹೆಣ್ಗತ್ತೆ ಉಚಾರೋ. ಗಂಡುಗತ್ತೆ ಎಲ್ಲೂ ಹೋಗಲ್ಲ. ಗಂಡುಗತ್ತೆ ಚೆನ್ನ, ಹೆಣ್ಗತ್ತೆ ಚೆನ್ನ ರೂಪು. ಎಲ್ಲರೂ ಓಡಾಡು. ಆಗಬಹುದು ದಣಿಯವರೇ. ಅಮ್ಮ ಅದುವೇ ಇಡೀ ಅನ್ನವ ನೀಡಿ ನೀರನ್ನು
ಹಿರಿದನು ಕೊಟ್ಟು ಪ್ರಾಣವನುಳಿಸಮ್ಮ ನಮ್ಮಮ್ಮ ಪ್ರಾಣವನುಳಿಸಮ್ಮ ತಾಯೇ ಪ್ರಾಣವನುಳಿಸಮ್ಮ ಹಲವರ ಮುಂದೆ ಹಗಲಾಗಿ ಕೆಲವರ ಮುಂದೆ ಕೈಗಾಗಿ ಹದಿರಿಕಾದೆ ಹಲವರ ಮುಂದೆ ಹಗಲಾಗಿ ಕೆಲವರ ಮುಂದೆ ಕೈಗಾಗಿ ಹಿರಿದರು ಅನ್ನವ ಕೊಡಲಿಲ್ಲ ಕಣ್ಣ ಮೇಲೆ ದಯವಿಲ್ಲ ಹಾಗೆ ಸೇರಿದರು ಅನ್ನವ ಕೊಡಲಿಲ್ಲ ಈ ಕಣ್ಣ ಮೇಲೆ ದಯವಿಲ್ಲ ಹಸಿವೆ ತಾಯೇ ಹಸಿವೆ ಇಲ್ಲಿ ಅನ್ನವ ನೀಡಿ ನೀರನ್ನು ಕೊಟ್ಟು ಪ್ರಾಣವನ್ನು ಪ್ರಾಣವನ್ನು ಸಾವಿಗೆ ನಾನು ಹೆದರುವನಲ್ಲ ಸಾವಿಗೆ ನಾನು ಹೆದರುವನಲ್ಲ ಸಾವಿಗೆ ನಾನು ಹೆದರುವನಲ್ಲ ಸಾವಿಗೆ ನಾನು ಹೆದರುವನಲ್ಲ ಕಾನ ನಾಳುಗಳು ಬಂದು ಕರೆದರು ಸಾಕೆಂದು ನಮ್ಮಮ್ಮ ಸಾಕೆಂದು ಅದುವೇ ಇಡಿ ಅನ್ನವ ನೀಡಿ ನೀರನ್ನು ಕೊಟ್ಟು ಪ್ರಾಣವನು ನಮ್ಮಮ್ಮ ಪ್ರಾಣವನು ತಾಯಿ ಪ್ರಾಣವನು ಆದಿ ಭಿಕ್ಷಾಂದೇಹಿ ಆದಿ ಭಿಕ್ಷಾಂದೇಹಿ ಯಾರು ಹಾಗಲು ಭಗವತ್ಭಕ್ತಿದ್ದರೆ ಅನ್ನವನ್ನು ಹಾಕಿ ತಾಯಿ ಅದನ್ನು ಊಟವನ್ನು ಮಾಡಿ ಈ ಪಾಪಿ ಹೊಟ್ಟೆ ನಾನು ಉರಿಯುತ್ತೇನೆ. ಬಾಗಿಲ ಮುಂಭಾಗದಲ್ಲಿ ಯಾರೋ ಭಿಕ್ಷಾಟೆಯನ್ನು ಮಾಡುತ್ತಿರುವಂತೆ ಕಾಣುತ್ತಿರುವುದು. ಈ ಊಟವನ್ನು ಅವರಿಗೆ ಕೊಟ್ಟು ಬರುವುದು. ಪೂಜ್ಯರು ಈ ಊಟವನ್ನು ಮಾಡಿ ತೃಪ್ತಿ ಪಡುವರಾಗಿ. ಹಾಗೆ ಆಗಲಿ ತಾಯಿ. ಅಮ್ಮ ಈ ದಿವಸವಾದರೂ ನೀನಾದರೂ ಒಂದು ತುತ್ತು ಅನ್ನವನ್ನು ಕೊಟ್ಟೆಯಲ್ಲ ತಾಯಿ. ತಾಯಿ ಇದು ನಿಮ್ಮ ಪಾದ ಪದ್ಮಗಳಿಗೆ ನಮಸ್ಕರಿಸುವ ತಾಯಿ. ಪೂಜ್ಯರೇ ನಿಮಗೆ ಇನ್ನು ಮಂಗಳವಾಗಲಿ ಪೂಜ್ಯರು. ಇರಲಿ. ತಿನ್ನೋರು ಆಹಾ ಈ ದಿವಸ ಈ ಪ್ರಸಾದ ಸಿಕ್ಕಿರುವುದು ಇದನ್ನೇ ಊಟವನ್ನು ಮಾಡಿ ಈ ಪಾಪಿ ಹೊಟ್ಟೆ ನಾನು ಹೊರಿತೇನೆ. ಯಪ್ಪ ಯಪ್ಪ ಬಾಳೆಹಣ್ಣು ತಿಂತೋನೆ ಯಪ್ಪ ಬಾಳೆಹಣ್ಣು ಯಪ್ಪ ಹೇಳಪ್ಪ. ಆ ಅಮ್ಮಂಗ್ ಊಟ ಕೊಟ್ಟಿದ್ವಲ್ಲ ದೋಸೆ ನೀನ್ ಇಕ್ಕೊಂಡಿದ್ದಲ್ಲ ಹೌದು ಆ ಅಮ್ಮನ್ನ ಊಟ ಕೊಟ್ಟಿದ್ವಲ್ಲ ನೋಡು ಊಟ ಎಲ್ಲ ಒಯ್ಯಿಂಗ್ ಕೊಟ್ಬಿಟ್ಟು ಹಸ್ಕಂಗ್ ಕೆಲಸ ಮಾಡ್ತಾ ಅಮ್ಮ ಎಲ್ಲ ನಿನ್ನಂಗೆ ಇರ್ತಾರೇನೋ ಕೊಟ್ಟಿರಲ್ಲ ಅವರು ಸ್ವಲ್ಪ ದಾನ ಮಾಡ್ತಾರೆ. ಹೌದಾ ನೀನ್ ಸಿಕ್ಕಾಪಟ್ಟಕ್ ದಾನ ಮಾಡಿದ್ದಿ ಬಿಡು. ಯಪ್ಪ ಆ ಅಮ್ಮಂಗ್ ಕಾಟ್ ಬೈ ಅಲ್ಲ ಕಣೋ ಇವ್ನು ನೋಡಿದ್ರೆ ಹಿಂಗ ಅವನೇ ಸಿಗದ್ರೆ ಎರಡಾಳಿದ್ದಂಗ ಅವ್ನು ಏನೋ ಭಿಕ್ಷೆ ಬಿಡ ಅಂತದ್ ಏನೋ ಬಂದಿರೋದು. ನೀನ್ ಕೇಳು ನಂಗೆ ಕೇಳ್ರೆ ಏನಪ್ಪ ಬಂದಿರೋದು ನಿನ್ಗೆ? ಸ್ವಾಮಿ ನನ್ನನ್ನು ಕೂಲಿಗಾಗಿ ಯಾರು ಕೊಡುದಿಲ್ಲಲ್ಲ ಸ್ವಾಮಿ ಏನ್ ತಾನೇ ಮಾಡಲಿ. ಲೋ ನೋಡಕ್ ಹಾಳು ಗಟ್ಟಿಮುಟ್ಟಾಗ ಅವನೇ ನಮ್ಮ ಬಾಳೆ ತೋಟಕಾಯಿ ಇಟ್ಕೊಂಡ್ಬಿಡ ನೀನು. ಕಳ್ಳೋ ಮನೆಯಳ್ಳೋ ದಕ್ಕೋರ್ನ ಬೇಡ ಕಣಪ್ಪ. ಅವ್ನು ಹೇಳುದು ಕರೆಕ್ಟೇ ನೋಡಪ್ಪ. ನೀನ್ ಯಾರು ಎತ್ತ ಎಂತ ಏನು ನೀನು ಏನು ಎಲ್ಲ ಹೇಳಿದ್ರೆ ನಿಮ್ ಕೆಲ್ಸಕ್ಕೆ ಇಟ್ಕೋತೀನಪ್ಪ ಸ್ವಾಮಿ. ನಾನಾದರೂ ಗೌರವಹೀನಪ್ಪ. ಹೊಟ್ಟೆಗಿಲ್ಲದೆ ಭಿಕ್ಷೆಯನ್ನು ಬೇಡಿ ಹೀ ಪಾಪಿನ ಹೊರತೀನಿ ಸ್ವಾಮಿ. ಯೋ ಹೆಂಗನಾಗ್ಲಿ ಒಂದು ಕರಾರ್ ಪತ್ರ ಬಸ್ ನೋಡಪ್ಪ ನನ್ನ ಮಗ ಹೇಳ್ತಾವ ನೀನ್ ಯಾರು ಏನಂತ ಒಂದು ಕರಾರ್ ಪತ್ರ ಬರ್ಕೊಡಪ್ಪ. ಹಾಗೆ ನಮ್ಮದಾದರೂ ಕಳಿಂಗ ನಗರವು ಸ್ವಾಮಿ ಹಾಗೆ ಆಗಲಿ ಬರೆದು ಕೊಡುತ್ತೇನೆ. ಕಳಿಂಗ ದೇಶದ ಗೊರವೇನು ಬರೆದುಕೊಟ್ಟ ಕರಾರ ಪತ್ರವೇನೆಂದರೆ ಈ ಪಟ್ಟಣದ ರಹವಾಜೇಶ್ವರ ತೋಟದಲ್ಲಿ ನಾನು ತೋಟವನ್ನು ಕಾಯುವಂತ ಹಾಳಾಗಿರುತ್ತೇನೆ. ಈ ತೋಟದಲ್ಲಿ ಏನಾದರೂ ಕಳುವಾದಲ್ಲಿ ಅವರನ್ನು ಹಿಡಿದು ಅವರ ಎರಡು ಹಸ್ತವನ್ನು ಕತ್ತರಿಸಿ ಕೊಡುತ್ತೇನೆ. ಸಿಕ್ಕದ ಹೋದ ಪಕ್ಷದಲ್ಲಿ
ಈ ನನ್ನ ಹೆಡ್ ಹಸ್ತವನ್ನು ಕತ್ತರಿಸಿ ಕೊಡ್ತೀನಿ, ನೀವು ತೆಗೆದುಕೊಳ್ಳುವರಾಗಿ. ನಮ್ಮ ಅಪ್ಪನ ಕಡೆಪ್ಪ, ನಮ್ಮ ಅಪ್ಪ ದೊಡ್ಡವನು. ಲೋ ಇವನು ಯಾರು ಎತ್ತಂತ ಎಲ್ಲ ಬರ್ಕೊಟ್ಟವನೆ. ಏನು ಇದನ್ನ ತಗೊಂಡ ಕಬ್ಬಿಣ ಪೆಟ್ಟಿಗೆಲ್ಲಿ ಬಿಗೆಗಿಡು. ಇವನ್ ತಗೊಂಡೋಗ್ಬಿಟ್ಟು ಬಾಳೆ ತೋಟದಲ್ಲಿ ಇಟ್ಬಿಟ್ಟು ಒಂದು 6 ಗುದ್ಲಿ ಕೊಡು, ಕೆಲಸ ಚೆನ್ನಾಗಿ ಮಾಡಿಸು, ಆಯ್ತಾ? ಯಪ್ಪ ಬೆಳಕಾಯ್ತೆ, ಬೇಡ ಬಿಡು. ಈಗ ಟೈಮ್ ಆಯ್ತು, ಬಿಟ್ಲ ಮೇಲೆ ನಾಳೆ ಕಾಕ್ಸೋಣ ಕರ್ಕೊಂಡೋಗಿ ಬಿಡು. ಬಂದ್ರೆ ಅವು ಕರ್ದವಳೆ ಅಂತ ಓಡ್ತಾನೆ. ನಮ್ಮ ಅಪ್ಪ ನಾನು ಹೋಗಂತೀನಿ ಬಾ ಅಂತೀವಿ, ನೀನೇ ಕೇಳಕ್ಕೆ ತಮ್ಮ ಮಕ್ಕಳು ಬಿಡ್ತೀನಿ ಹಂಗಂತ ಅಂತಾನೆ ನಮ್ಮ ಅಪ್ಪನ. ನಾವು ಇದೇ ನಮ್ಮ ತೋಟ, ಆಗಬಹುದು ಸ್ವಾಮಿ. ಬಾಳೆ ಸೊಸಿ ಎಲ್ಲ ನಮ್ಮವೇ. ಆಗಲಿ ಸ್ವಾಮಿ. ಇಲ್ಲಿ ನೋಡು, ಇಲ್ಲಿ ಇದು 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 ನೀನ್ ಇರಕ್ಕೆ. ಆಗಲಿ ಸ್ವಾಮಿ. ಆಯ್ತಾ? ಆಗಬಹುದು. ಅವಾಗ ನಮ್ಮ ಅಪ್ಪ ಯಾರ್ಯಾರನ್ನೋ ಕರ್ಕ ಬರ್ತಾ ಇರ್ತಾನೆ, ಒಳಗಡೆಗೆ ಬಿಡ್ಬೇಡ, ಆಯ್ತಾ? ಆಗಬಹುದು. ಹುಷಾರು ನೋಡ್ಕೋ, ಇದು ಬೇರೆ ಬರ್ದಿದ್ಯಾ, ಕೈ ಬೇರೆ ಕತ್ತಿಸ್ತೀವಿ ಅಂತ ಹೇಳಿದ್ಯಾ, ಕತ್ತಿಸ್ಬಿಡ್ತೀವಿ. ಆಮೇಲೆ ಹುಷಾರಿ, ನಮ್ಮ ಅಪ್ಪನ್ ಬಿಡ್ಬೇಡ, ಕಳ್ಬೇಡಿ ಮಗನ. ಆಗಬಹುದು. ಯಾರ್ಯಾರನ್ನ ಕರ್ಕ ಬರ್ತಾ ಇರ್ತಾನೆ. ಎಂತ ತೋಟವಾದ್ದರಿಂದಲೇ ಈ ಪಟ್ಟಣದ ರಾಭೋಯಿಸರು ನನ್ನಲ್ಲಿ ಕರಾರು ಬದ್ಧನ್ನು ಮರೆಸಿಕೊಂಡಿರುವುದು. ಇರಲಿ, ಈ ತೋಟವನ್ನು ಸಾರಿ ನೋಡಿಕೊಂಡು ಬರುತ್ತೇನೆ. ಬಡತನವೆಂಬುದು ಜಗದಲ್ಲಿ ಶಾಶ್ವತ, ಸಿರಿತನವೆಂಬುದು ಅಶಾಶ್ವತವು. ಬಡತನವೆಂಬುದು ಜಗದಲ್ಲಿ ಶಾಶ್ವತ, ಸಿರಿತನವೆಂಬುದು ಅಶಾಶ್ವತವು. ಪರಮಾತ್ಮ, ರೈತರು ದುಡಿದು ಗಳಿಸಿದ ಹಣವನ್ನು ರೈತರು ದುಡಿದು ಗಳಿಸಿದ ಹಣವನ್ನು ಮಾಡಿಯ ಮನೆಗಳ ಕಟ್ಟುವರೋ ಕಟ್ಟುವರೋ ಕಟ್ಟುವರೋ. ಬಡತನವೆಂಬುದು ಜಗದಲ್ಲಿ ಶಾಶ್ವತ, ಸಿರಿತನವೆಂಬುದು ಅಶಾಶ್ವತವು. ಆ ಪರಮಾತ್ಮ, ಹಗಲು 12 ಗಂಟೆ ಆದರೂ ದಣಿಯವರು ಊಟವನ್ನು ತರಲಿಲ್ಲವಲ್ಲ. ಈ ಕುಕ್ಷ ಬಾಧೆಯನ್ನು ತಾಳಲಾರೆನು ಪರಮಾತ್ಮ, ಕಾಪಾಡು ಕಾಪಾಡು. ಕತ್ತೆ ಕಾಯುತ್ತಲಿರನು, ಕತ್ತೆ ಕಾಯುತ್ತಲಿರನು, ಮಳಿವಳೆ ಸಟ್ಟೆ ಮನೆಯೊಳಗೆ. ಕತ್ತೆ ಕಾಯುತ್ತಲಿರನು, ಮಡಿವಳೆ ಸಟ್ಟಿ ಮನೆಯೊಳಗೆ. ತರಳೋ ಮಾಯ ಮಾಡಿ ಈಗ, ತರಳೋ ಮಾಯ ಮಾಡಿ ಈಗ, ಅಲೆಯುವ ಪರಿಯ ಮಾಡುವೆನು, ಅಲೆಯುವ ಪರಿಯ ಮಾಡುವೆನು, ಅಲೆಯುವ ಪರಿಯ ಮಾಡು. ಆ ಭ್ರಷ್ಟನ ಪುತ್ರನು ಮಡಿ ಓಡಿಸಟ್ಟಿ ಮನೆಯಲ್ಲಿ ಕತ್ತೆಗಳನ್ನು ಕಾಯ್ತಾ ಕುಳಿತಿರುವನು. ಈಗ ನನ್ನ ಮಾಯದಿಂದ ಆ ಕತ್ತೆಗಳನ್ನು ಬೇರೆ ದಿಕ್ಕಿನ ಸಂಚರಿಸುವಂತೆ ಮಾಡಿ ಜಲದ ನೆಪವನ್ನು ನೋಡಿ, ಅದು ಅಲ್ಲದೆ ರಾಮ ಜೋಯಿಸಿದ ತೋಟದಲ್ಲಿ ಆತನು ತಂದೆಯು ಕಾವಲನಾಗಿರುವನು. ನಾನೀಗಲೇ ಮಾಯಾ ಬ್ರಾಹ್ಮಣನ ವೇಷವನ್ನು ತಾಳಿ ಜಲದ ನೆಪವನ್ನು ನೋಡಿ ಆ ಭ್ರಷ್ಟನ ಪುತ್ರನನ್ನು ಆ ತೋಟದ ಹೊರಭಾಗಕ್ಕೆ ಕರೆದುಕೊಂಡು ಹೋಗಿ ಬಾಳೆ ಹಣ್ಣಿನ ಕಳ್ಳತನವನ್ನು ಹೊರಿಸಿ ತನ್ನ ತಂದೆಯಿಂದಲೇ ತನ್ನ ಮಗನ ಹಸ್ತಗಳನ್ನು ಕತ್ತರಿಸುವಂತೆ ಮಾಡುತ್ತೇನೆ. ಇರಲೇ ತಕ್ಕ ಸಮಯ ಆಗಿರೋದು. ಶಂಭೋ ಮಹಾದೇವ, ಶಂಭೋ ಶಂಕರ, ಹರ ಗಂಗಾಧರ, ಮುಕುಂದ ಮುರವರ್ಧನ, ಕಾಪಾಡು ಕಾಪಾಡು. ಮಗು, ನೀನು ಯಾರು? ಇಲ್ಲಿ ಹೇತಕ್ಕಾಗಿ ಕುಳಿತಿರುವೆ ಮಗು? ಸ್ವಾಮಿ, ನಾನು ಈ ಪಟ್ಟಣದ ಮಡಿವಾಳಿ ಶೆಟ್ಟಿಯವರ ಮನೆಯಲ್ಲಿ ಇರತಕ್ಕಂತ ಆಳು. ಕತ್ತೆಗಳನ್ನು ಕಾಯುತ್ತಾ ಕುಳಿತಿರುವೆನು. ತಾವು ಯಾರು? ಮಗು, ಆಗಲಿ ಮಗು,
ನಾನು ಓರ್ವ ಬ್ರಾಹ್ಮಣನು ಬಾಯಾರಿ ಬಳಲಿ ಬೆಂಡಾಗಿ ಬಂದಿರುವನು. ಸಮೀಪದಲ್ಲೆಲ್ಲಾದರೂ ಜಲವಿದರೆ ತೋರಿಸುವಂತನಾಗು ಮಗು. ಸ್ವಾಮಿ, ಈ ಬಾಳೆ ತೋಟದ ಒಳಭಾಗದಲ್ಲಿ ಜಲವಿರಬಹುದು, ಹೋಗಿ ನೋಡುವರಾಗಿ ಸ್ವಾಮಿ. ಮಗು, ನನಗಾದರೂ ಗೋಚರವು ಸಾಲದು, ನೀನು ಬಂದು ತೋರಿಸಿದರೆ ನಿನಗೆ ಪುಣ್ಯವೂ ಬರುವುದು ಮಗು. ಸ್ವಾಮಿ, ನಾನು ನನ್ನ ದಣಿಯವರ ಆಜ್ಞೆಯಂತೆ ಕತ್ತೆಗಳನ್ನು ಕಾಯುತ್ತಿರುವೆನು. ನಾನು ನಿಮ್ಮೊಡನೆ ಬಂದರೆ ದಣಿಯ ಆಜ್ಞೆಯನ್ನು ಮೀರಿದಂತಾಗುವುದಿಲ್ಲವೇ ಸ್ವಾಮಿ? ಮಗು, ನೀನು ಬಂದು ತೋರಿಸಿದರೆ ಸರಿ ಹೋಯಿತು, ಇಲ್ಲವಾದರೆ ಈ ಬಡ ಬ್ರಾಹ್ಮಣ ಕ್ಷಣ ಕಾಲದಲ್ಲಿ ಪ್ರಾಣವನ್ನು ಬಿಡುತ್ತೇನೆ. ಅನಂತರ ನೀನು ಬ್ರಾಹ್ಮಣನ ದೋಷಕ್ಕೆ ಗುರಿಯಾಗುವೆ. ಇದಕ್ಕೆ ನೀನು ಏನು ಹೇಳುವೆ ಮಗು? ಹೋ, ಇರಲಿ, ಇವರಿಗೆ ಜಲವನ್ನು ತೋರಿಸಿ ಬೇಗನೆ ಬರುತ್ತೇನೆ. ಸ್ವಾಮಿ, ಬರುವರಾಗಿ. ನಡೆ ಮಗು. ಸ್ವಾಮಿ, ಮಗು, ಈ ಬಾಳೆ ತೋಟದ ಶೃಂಗಾರವನ್ನು ನೋಡುವರಾಗಿ. ನೋಡಿದೆನು ಮಗು. ಈ ಜಲವನ್ನು ಕುಡಿದು ತೃಪ್ತಿ ಹೊಂದುವರಾಗಿ ಸ್ವಾಮಿ. ಮಗು, ನಾನು ಜಲವನ್ನು ಕುಡಿದು ಮೇಲೆ ಬರುವ ತನಕ ಇಲ್ಲೇನು ಇರುವನಾಗು. ಆಗಬಹುದು ಸ್ವಾಮಿ. ಮಗು, ಜಲವನ್ನು ಕುಡಿದು ತೃಪ್ತಿ ಹೊಂದಿದಾಯಿತು. ಈ ದಿವಸ ನನಗೂ ಊಟವಿಲ್ಲ, ನಿನಗೂ ಊಟವಿಲ್ಲ. ಆ ರಸಬಳವನ್ನು ನೋಡಿದೆಯಾ ಮಗು? ನೋಡಿದೆನು ಸ್ವಾಮಿ. ಆ ರಸಬಳಗೊನೆಯಲ್ಲಿ 2 ಚಿಪ್ಪುಗಳನ್ನು ಕಿತ್ತುಕೊಂಡು ಬರುವನಾಗು. ನಿನಗೊಂದು ಚಿಪ್ಪಾಗೋದು, ನನಗೊಂದು ಚಿಪ್ಪಾಗೋದು. ತೋಟದ ಮಾಲೀಕನೇ ಒಂದು ಕೇಳಿದರೆ ನಾನು ಹೇಳುತ್ತೇನೆ ಮಗು. ಸ್ವಾಮಿ, ಮಗು, ನೀವು ಹಿರಿಯವರಾಗಿ ಕಳ್ಳತನವನ್ನು ಮಾಡು ಎಂಬುದಾಗಿ ಹೇಳುತ್ತಿರುವಿರಲ್ಲ. ನಾನು ತಿಳಿಯದ ಬಾಲಕನೆಂದು ಕಳ್ಳತನವನ್ನು ಮಾಡು ಎಂಬುದಾಗಿ ಹೇಳುವಿರಾ? ನಾನು ಪರರ ವಸ್ತುವನ್ನು ಮುಟ್ಟುವುದಿಲ್ಲ, ಸುಳ್ಳನ್ನು ಹೇಳುವುದಿಲ್ಲ. ನಾನಿದ್ದ ಸ್ಥಳಕ್ಕೆ ಹೋಗಿ ಕತ್ತೆಗಳನ್ನು ಕಾಯುತ್ತೇನೆ. ತಂದೆಗೂ ಸತ್ಯ, ತಾಯಿಗೂ ಸತ್ಯ, ಈ ಪುಟ್ಟ ಬಾಲಕನಿಗೂ ಸತ್ಯ. ಇರಲಿ, ನನ್ನ ಮಾಯದಿಂದ ಆ ಕತ್ತೆಗಳನ್ನು ಬೇರೆ ದಿಕ್ಕಿನಲ್ಲಿ ಸಂಚರಿಸುವಂತೆ ಮಾಡಿ ಓ ಭ್ರಷ್ಟ ಬಾಲಕನು ಆ ಕತ್ತೆಗಳನ್ನು ಒದಿಕೊಂಡು ಸಮೀಪಕ್ಕೆ ಬರುವಷ್ಟರಲ್ಲಿ ಆತನು ಒದಿಯುವ ಕಂಬಳಿಯಲ್ಲಿ ಈ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕಿತ್ತು ಆತನ ಒದಿಯುವ ಕಂಬಳಿಯಲ್ಲಿ ಬಚ್ಚಿಟ್ಟು ಆತನ ತಂದೆಯಿಂದಲೇ ತನ್ನ ಮಗನ ಹಸ್ತಗಳನ್ನು ಕತ್ತರಿಸುವಂತೆ ಮಾಡುತ್ತೇನೆ. ಇದೇ ತಕ್ಕ ಸಮಯವಾಗಿರುವುದು. ಕಳಿಸುವ ಕರಗಳ ಚತುರನಿಗೆ ಬಾಳೆಹಣ್ಣಿನ ನೆಪದೊಳಗೆ, ಕಳಿಸುವ ಕರಗಳ ಚತುರನಿಗೆ ಬಾಳೆಹಣ್ಣಿನ ನೆಪದೊಳಗೆ ತಂದೆಯಿಂದಲೇ ಮಗನ ಕರಗಳ, ತಂದೆಯಿಂದಲೇ ಮಗನ ಕರಗಳ ಕಡಿಸದೆ ನಾನು ಬಿಡುವುದಿಲ್ಲವೋ, ಕಡಿಸದೆ ನಾನು ಬಿಡುವುದಿಲ್ಲವೋ, ಕಡಿಸದೆ ನಾನು ಬಿಡುವುದಿಲ್ಲವೋ. ಓ ಪರಮಹಾತ್ಮ, ಈ ತೋಟವನ್ನು ಒಂದು ಸಾರಿ ನೋಡಿಕೊಂಡು ಬರುತ್ತೇನೆ. ಹಾ ಪರಮಾತ್ಮ, ಇದೇನಿದು? ಈ ಬಾಳೆ ಕೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣುಗಳು ಕದ್ದಿರು ಬರಲ್ಲ ಪರಮಾತ್ಮ. ಯಾರು ಆಗಿರಬಹುದು? ಯಾರು ಆಗಿರಬಹುದು? ಏನು ಮಾಡಲಿ, ಏನು ಮಾಡಲಿ? ನನ್ನ ದಣಿಯವರಿಗೆ ಏನೆಂಬುದಾಗಿ ಹೇಳಲಿ ಪರಮಾತ್ಮ? ಇರಲಿ. ಓಹೋ, ಈ ತೋಟದ ಹೊರಭಾಗದಲ್ಲಿ ಯಾರೋ ಹುಡುಗನು ಕುಳಿತಿರುವಂತೆ ಕಾಣ್ತಿರು. ಅಲ್ಲಿಗೆ ಹೋಗಿ ಹತ ವಿಚಾರಿಸಿದ್ರೆ ಇಂಥ ಸಂಗತಿ ತಿಳಿಯುವುದು. ಮಗು, ನೀನು ಯಾರು? ಇಲ್ಲಿ ಏತಕ ಹಾಕಿ ಕುಳಿತಿರುವೆ? ಸ್ವಾಮಿ, ನಾನು ಈ ಪಟ್ಟಣದ ಮಡಿವಾಳಿ ಶೆಟ್ಟಿಯ ಮನೆಯಲ್ಲಿ ಇರತಕ್ಕಂತ ಆಳು. ಕತ್ತೆಗಳನ್ನು ಕಾಯುತ್ತಾ ಕುಳಿತಿರುವೆನು. ತಾವು ಯಾರು? ಅಪ್ಪಣೆ ಆಗಲಿ. ನಾನಾದರೂ ಈ ತೋಟವನ್ನು ಕಾಯುವಂತ ಗುರುವೀನಪ್ಪ. ಈ ತೋಟದ ಒಳಭಾಗಕ್ಕೆ ಯಾರಾದರೂ ಬಂದಿದ್ರೆ ತಿಳಿಸುವನಾಗ ಮಗು. ಸ್ವಾಮಿ, ಸ್ವಲ್ಪ ಕ್ಷಣದ ನಂತರ ಓರ್ವ ಬ್ರಾಹ್ಮಣರು ಮಾತ್ರ ಬಂದಿದ್ದರು ಸ್ವಾಮಿ. ಅನಂತರವೇನಾಯ್ತು ಮಗು? ಅವರು ಜಲವನ್ನು ತೋರಿಸು ಎಂಬುದಾಗಿ ಕೇಳಿದರು ಸ್ವಾಮಿ. ಅದಕ್ಕೆ ನೀನು ಏನು ಹೇಳಿದೆ ಮಗು? ಅದಕ್ಕೆ ನಾನು ಈ ಬಾಳೆ ತೋಟದ ಒಳಭಾಗಕ್ಕೆ ಕರೆದುಕೊಂಡು ಹೋಗಿ ಜಲವನ್ನು ತೋರಿಸಿದೆನು ಸ್ವಾಮಿ. ಅನಂತರವೇನಾಯ್ತು ಮಗು? ಅವರು ಜಲವನ್ನು ಕುಡಿದ ನಂತರ ಈ ರಸಬಾಳೆಗೊನೆಯಲ್ಲಿ 2 ಚಿಪ್ಪು ಹಣ್ಣುಗಳನ್ನು ಕಿತ್ತುಕೊಂಡು ಬಾ ಎಂಬುದಾಗಿ ಕೇಳಿದರು ಸ್ವಾಮಿ. ಅದಕ್ಕೆ ನೀನು ಏನು ಹೇಳಿದೆ ಮಗು? ಅದಕ್ಕೆ ನಾನು ಕಳ್ಳತನವನ್ನು ಮಾಡುವುದಿಲ್ಲ, ಸುಳ್ಳನ್ನು ಹೇಳುವುದಿಲ್ಲ, ಪರರ ವಸ್ತುಗಳನ್ನು ಮುಟ್ಟುವುದಿಲ್ಲ ಎಂದು ಹೇಳಿ ನಾನಿದ್ದ ಸ್ಥಳಕ್ಕೆ ಓಡಿ ಬಂದೆನು ಸ್ವಾಮಿ. ಏನು ನನ್ನ ಆಜ್ಞೆ ಇಲ್ಲದೆ ನನ್ನ ತೋಟದ ಒಳಭಾಗಕ್ಕೆ ಹೋಗಿರುವುದು ನಿನ್ನ ಮೊದಲು ತಪ್ಪಾಗಿರುವುದು. ಆದ್ದರಿಂದ ಆ ಬಾಳೆ ಹಣ್ಣುಗಳಿಂದ ಯಾರು ಕದ್ದವರು ನಿಜವನ್ನು ಹೇಳಬೇಕಾಗುವುದು. ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆ ಆಗುವುದು. ಬೇಗನೆ
ನಿಜವನ್ನೇ ಹೇಳುವ ನಾನು. ನಾನು ಆ ಬಾಳೆಹಣ್ಣುಗಳನ್ನು ಕದ್ದಿಲ್ಲಪ್ಪ. ಮತ್ತೆ ನೀನು ಕದಿಯದೆ ಮತ್ತಾರು ಕದ್ದವರು? ನನಗೆ ತಿಳಿಯದಪ್ಪ. ನಿನಗೆ ತಿಳಿಯಿರಿ, ಬೇಗ ನಿಜವನ್ನೇ ಹೇಳಿದರೆ ಸರುವಾಯಿತು, ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆ ಆಗುವುದು. ಬೇಗ ನಿಜವನ್ನೇ ಹೇಳುವ ನಾನು. ಅಪ್ಪ ಅಪ್ಪ ಅಪ್ಪ, ನನ್ನ ಮಾತು ಕೇಳಪ್ಪ. ನಿಜವನ್ನೇ ಹೇಳುವ ನಾನು. ಶಿವನ ಪಾದ ಸಾಕ್ಷಿಯಾಗು, ಕದಿಯಲಿಲ್ಲ ಅಣ್ಣ ನಾನು. ಅಪ್ಪ ನಿಜವನ್ನೇ ಹೇಳುವ ಕಷ್ಟ ಬಾಲಕನೇ. ಶಿವನ ಪಾದ ಸಾಕ್ಷಿಯಾಗು, ಕದಿಯಲಿಲ್ಲ ಅಣ್ಣ ನಾನು. ಧರಣಿಸುರರು ಕರೆದು ಎನ್ನ, ಧರಣಿಸುರರು ಕರೆದು ಎನ್ನ ಸಂಚು ಮಾಡಿ ಕೇಳಿದರು. ನನ್ನ ಮಾತನ್ನು ನಮ್ಮಪ್ಪ ಸಂಚು ಮಾಡಿ ಕೇಳಿದರು. ಕತ್ತೆಗಾಳು ಚದುರಿ ಹೋದು ಎಂದು ನಾನು ಓಡಿ ಬಂದೆ. ಕತ್ತೆಗಾಳು ಚದುರಿ ಹೋದು ಎಂದು ನಾನು ಓಡಿ ಬಂದೆ. ಶಿವನ ಪಾದ ಸಾಕ್ಷಿಯಾರು, ಕದಿಯಲಿಲ್ಲ ಅಣ್ಣ ನಾನು. ಅಪ್ಪ, ಆ ಪರಶಿವನ ಪಾದ ಸಾಕ್ಷಿಯಾಗಿಯೂ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಮಾತ್ರ ಅಣ್ಣನ್ನು ಕದಿಯಲಿಲ್ಲಪ್ಪ. ನನಗೆ ತಿಳಿಯದಪ್ಪ. ತಿಳಿಯದೆ ಹಾಗಾದರೆ ಈ ಕಂಬಳಿ ಯಾರದು? ನಾನು ಹೊದೆಯುವ ಕಂಬಳೇಶ್ವರ. ಏನು ಹೊದಿಯುವಂತ ಕಂಬಳಿ? ಬಾಲಕನೇ, ಬಾಳೆಹಣ್ಣುಗಳು ಕದ್ದಿಲ್ಲವೆಂದು ಸುಳ್ಳನ್ನು ಹೇಳುತ್ತವ್ಯ. ಈ ಬಾಳೆಹಣ್ಣುಗಳು ನಿನ್ನ ಒದೆಯುವ ಕಂಬಳಿ ಹೇಗೆ ಬಂತು? ನನಗೆ ತಿಳಿಯದ ಬಾಲಕನೇ. ಅಪ್ಪ, ನನ್ನ ಮಾತು ನಂಬಪ್ಪ. ಅಪ್ಪ ನಿಜವಾಗಿ ಹೇಳುವಾಗ ತಂದೆ ಇಲ್ಲದ ತಪ್ಪಲಿ ಅಪ್ಪ, ತಾಯಿಯಿಂದಲೇ ಬೆಳೆದೇನಪ್ಪ. ಬಿಡುವುದಿಲ್ಲ. ತಂದೆ ಇಲ್ಲದ ತಪ್ಪಲಿ ಅಪ್ಪ, ತಾಯಿಯಿಂದಲೇ ಬೆಳೆದೇನಪ್ಪ. ತಂದೆ ಯಾರೋ ನಾ ಕಾಣೆನಪ್ಪ,
ತಾಯಿಗಳನ್ನು ಕಳೆದುಕೊಂಡು ಪರದೇಶಿಯಾಗಿರುವೆನಪ್ಪ. ಈ ನನ್ನ ಹಸ್ತಗಳನ್ನು ಕಡಿಯಬೇಡಪ್ಪ, ಕಡಿಯಬೇಡ. ಮಗು ಇಲ್ಲಿ ಬಾಕಂದ ಇದು ನಿನ್ನ ತಾಯಿಯಲ್ಲಿ ಹಾಲು ಕುಡಿದ ಕಲಿಸುವ ನಿನ್ನ ತೊಡಿ ಮೇಲೂ ಇಲ್ಲ. ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಸುಳ್ಳನ್ನು ಹೇಳಬೇಡ. ಆ ಬಾಳೆಹಣ್ಣುಗಳನ್ನು ಯಾರು ಕದ್ದವರು ನಿಜವನ್ನು ಹೇಳುವ ನಾವು ಅವರನ್ನು ಹಿಡಿದು ಅವನು ಎರಡು ಹಸ್ತವನ್ನು ಕತ್ತರಿಸಿದ್ದೇನೆ. ನಿನ್ನನ್ನು ಬಿಟ್ಟು ಬಿಟ್ಟಿದ್ದೇನೆ. ನಿಜವನ್ನು ಹೇಳುವ ನಾವು ಅಪ್ಪ, ಆ ಪರಶಿವನ ಪಾದ ಸಾಕ್ಷಿಯಾಗಿಯೂ ತಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಮಾತ್ರ ಹಣ್ಣನ್ನು ಕದಿಯಲು. ಎಷ್ಟು ವಿಧವಾಗಿ ಹೇಳಿದ್ರು ನನ್ನ ಮಾತನ್ನು ಕೇಳುವಂತಿಲ್ಲ. ಹೋಗಾದರೆ ನನ್ನ ದಣಿ ಹಾಕ್ದೆ ಅಂತೆ ನಿನ್ನ ಎರಡು ಹಸ್ತವನ್ನು ಕತ್ತರಿಸ್ತೇನೆ. ಇದು ನನ್ನ ದಣಿ ಹಾಕ್ನೆ ಅಂತೆ ನಿನ್ನ ಎರಡು ಹಸ್ತವನ್ನು ಕತ್ತರಿಸಿದ್ದೇನೆ. ಪರಮಾತ್ಮ ಇದು ಬೇಡ. ಹೇ ಪರಮಾತ್ಮ, ಸೋರ ಚಂದ್ರಹಾದಿಗಳೇ, ಅಷ್ಟದಿಕ್ಪಾಲಕರೇ, ಹರೆಯದೆ ಈ ಕಂದನ ಕರಗಳನ್ನು ಕತ್ತರಿಸುತ್ತೇನೆ. ಇಡುವುದು ಸರಿ ರಾಜ, ಸರಿ ರಾಜ, ಇನ್ನು ಎಂಥ ಪಾಪದ ಕೆಲಸವನ್ನು ಮಾಡಿಸಬೇಕಿದ್ದಿರುತ್ತದೆ. ಇದು ಇದು ಈ ಕಂದನ ಕರನ್ನು ಕಳೀತಿರುವನು. ಬೇಡಪ್ಪ, ಬೇಡಪ್ಪ. ಈ ಹಸ್ತವನ್ನು ನೋಡ್ತಿದ್ದರೆ ಯಾವುದೋ ರಾಜಪುತ್ರನಷ್ಟಂತೆ ಕಾಣ್ತಿರುವುದಲ್ಲ ಪರಮಾತ್ಮ. ಏನು ಮಾಡಲಿ? ಈ ಹಸ್ತವನ್ನು ಕತ್ತರಿಸಿದ ಹೋದ ಪಕ್ಷದಲ್ಲಿ ನನ್ನ ದಣಿಯಾಗಿ ನೀನು ಮೀರಿದಂತಾಗಲಿ. ನನ್ನ ದಣಿಗೆ ಕೊಟ್ಟ ಮಾತನ್ನು ನೀವಲ್ಲ ಇರಲಿ. ಇದಕ್ಕೆ ನಾನೆಂದಿಗೂ ಸುಳ್ಳದ ಹಾಡುವುದಿಲ್ಲ, ಸತ್ಯವನ್ನು ಬಿಡುವುದಿಲ್ಲ. ಏನಾದರೂ ಆಗಲಿ ಈ ಮಗನ ಹಸ್ತನ್ನು ಹೇಗೆ ಕತ್ತರಿಸಿ ಬಿಸಾಡುತ್ತೇನೆ. ಅಮ್ಮ, ಅಮ್ಮ, ಉರಿ, ಅಮ್ಮ, ಉರಿ, ಅಮ್ಮ, 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 ಹರಿ ಹರಿ ಎನ್ನಯ ಕರಗಳ ಕಡಿದರು. ಅಮ್ಮ, ಹರಿ ಹರಿ ಎನ್ನಯ ಕರಗಳ ಕಡಿದರು. ಅಮ್ಮ, ಈ ಉರಿ ಬಾಧೆಯನ್ನು ತಾಳಲಾರೆ.
ತಪ್ಪಿಸಿ ನಾ ಬಂದನ ಕಂದ ಬಾಲ ನಿನ್ನ ತಾಯಿ ನಾನೇ ಕದ್ದನ ಕತ್ತೆಗಳನ್ನು ಬಡಿದುಕೊಂಡು ಬಂದವನು ಎಲ್ಲಿ ಹೋದನು ಏನೋ ಒಂದು ಗೋಚರವಿಲ್ಲವಲ್ಲ ಪರಮಾತ್ಮ. ಏನು ಮಾಡಲಿ? ನನ್ನ ಕಂದನನ್ನು ಎಲ್ಲೆಲ್ಲಿ ಹುಡುಕಲಿ ಪರಮಾತ್ಮ, ಎಲ್ಲಿ ಹುಡುಕಲಿ? ಕುಮಾರ ಕಂದ, ನಿನಗೆ ಅಮ್ಮನ ಕೂಗು ಕೇಳಿಸಲಿಲ್ವೇ ಕಂದ? ಮಾತನಾಡು ಕಂದ, ಮಾತನಾಡು. ಆಹಾ, ಹೇರಿದು ಕಂದನ ಕರಗಳು ಇಲ್ಲೇ ಇರುವುದಲ್ಲ, ಏನು ಮಾಡಲಿ ಪರಮಾತ್ಮ? ರಾಜ ಎಂತಹ ಪಾಪದ ಕೆಲಸವನ್ನು ಮಾಡಿಸಿದೆ ಪರಮಾತ್ಮ. ಈ ಪಾಪಿ ಹಸ್ತಗಳಿಂದಲೇ ಕಂದಮ್ಮನ ಕರಗಳನ್ನು ಕಡಿಯುವಂತೆ ಮಾಡಿದ್ಯಾ? ಇದು ನೋಡಿದರೆ ಯಾವುದೋ ರಾಜಪುತ್ರನ ಹಸ್ತತೆ ಕಾಣುತ್ತಿರುವುದಲ್ಲ, ಏನು ಮಾಡಲಿ ಏನು ಮಾಡಲಿ? ಏನೇ ಹಸ್ತಗಳೇ ಈ ದೇಹದಲ್ಲಿ ಇದ್ದಿದ್ದೆ ಹಿಂದಂತ ಪಾಪದ ಕೆಲಸ ಮಾಡಿಸುವ ಕಾಣಲಿಲ್ಲ. ಇರಲಿ, ಏನು ಮಾಡಲಿ? ಆಹಾ, ಇಲ್ಲಿ ಬಾಳೆಕಂಬವು ಕಾಣುತ್ತಿರುವುದು. ಈ ಬಾಳೆಕಂಬಕ್ಕೆ ಈ ಕತ್ತಿಯನ್ನು ಹಾಟ್ ಹಾಕಿ ಈ ನನ್ನ 2 ಹಸ್ತಗಳನ್ನು ಕತ್ತರಿಸಿ ಬಿಸಾಡುತ್ತೇನೆ ಪರಮಾತ್ಮ. ಸರಿ ರಾಜ, ಇದು ನಾನು ಮಾಡಿದ ತಪ್ಪಿಗಕ್ಷರವಾಗಿ ನನ್ನ 2 ಹಸ್ತಗಳನ್ನು ಕತ್ತರಿಸಿ ಬಿಸಾಡುತ್ತೇನೆ. ಇದು ಕಾಪಾಡ್ತಂದೆ ಕಾಪಾಡು. ಸ್ವಲ್ಪ ನಿಧಾನಿಸಿ ಪೂಜಾರೆ, ಸ್ವಲ್ಪ ಯಾರದು? ಈ ನಿಶರಾತ್ರಿಯಲ್ಲಿ ಯಾರೋ ನನ್ನನ್ನು ಕೂಗಿದಂತಾಗಿತ್ತಲ್ಲ, ಯಾರು ಆಗಿರ್ಬೋದು? ಅಮ್ಮ, ನೀನು ಯಾರು ತಾಯಿ? ಈ ನಿಶರಾತ್ರಿಯಲ್ಲಿ ಇಲ್ಲಿಗೆ ಬರಲು ಕಾರಣವೇನು ತಾಯಿ? ಪೂಜಾರಿ, ನನ್ನ ಕಂದನ ಕತ್ತಗಳನ್ನು ಒಡೆದುಕೊಂಡು ಬಂದವನು ಇನ್ನೂ ಮನೆಗೆ ಬಾರಲಿಲ್ಲ ಪೂಜಾರಿ. ಆದ್ದರಿಂದ ಅವನನ್ನು ಹುಡುಕಿಕೊಂಡು ಬಂದಿರುವೆನು ಪೂಜಾರಿ. ಏನು ತಾಯಿ? ನೀವಾದರೂ ನೋಡಿದರೆ ನನ್ನಲ್ಲಿ ತೋರಿಸುವಂತರಾಗಿ ಪೂಜಾರಿ. ಏನು ತಾಯಿ? ಕತ್ತನ್ನು ಕಾಯುತ್ತಿದ್ದನು ನಿನ್ನ ಮಗನೇ ತಾಯಿ? ಹೌದು ಪೂಜಾರಿ. ಅಬ್ಬಾ, ನಾನೊಂದು ಹೇಳುತ್ತೇನೆ ತಾಯಿ, ನನಗೆ ಶಾಪವನ್ನು ಕೊಡಬೇಡ ತಾಯಿ. ಈಗಲೇ ನೊಂದು ಬೆಂದು ಹೋಗಿರು ತಾಯಿ. ನನ್ನ ದಣಿಯ ತೋಟದಲ್ಲಿ, ಈ ಪಟ್ಟಣದ ರಾಮಾಜೇಶ್ವರದ ತೋಟದಲ್ಲಿ
ನಾನು ತೋಟವನ್ನು ಕಾಯುವಂತ ಹಾಳಾಗಿರಲಿಲ್ಲಮ್ಮ. ನಿನ್ನ ಮಗನು ನಮ್ಮ ಯಜಮಾನ ದಣಿಯ ತೋಟದಲ್ಲಿ 2 ಬಾಳಚು ಅಂಡಗಳು ಕದ್ದನೆಂಬುದಾಗಿ ಆತನ 2 ಹಾತವನ್ನು ಇದೇ ಹತ್ತಗಳಿಂದ ಕಾತರಿಸಿ ಏನು ಹೇಳುತ್ತಿರುವಿರಿ ಪೂಜ್ಯರೇ, ಏನು ಹೇಳುತ್ತಿರುವಿರಿ? ನನ್ನ ಕಣ್ಣದ 2 ಚುಪ್ಪು ಬಾಳೆಹಣ್ಣು ಕದ್ದನೆಂದು ಹೇಳುತ್ತಿರುವರಲ್ಲ, ನಿಮಗಾದ್ರೂ ಮನಸ್ಸು ಬಾರಲಿಲ್ವೇ ಪೂಜ್ಯರೇ? ಅಮ್ಮ, ನನ್ನ ದಣಿಗೆ ಮಾತು ಕೊಟ್ಟ ಮೇಲೆ ಆ ಸತ್ಯ ನುಡಿದಿವಿಲ್ಲ, ಆತನ ಮಾತನ್ನು ಮೀರುವಿಲ್ಲ ತಾಯಿ. ಪೂಜ್ಯರಿ, ನಿನ್ನ ಮಗನ ಹಾತನ್ನು ಕತ್ತರಿಸಿ ಬಿಸಾಡಿದ ತಾಯಿ. ಪೂಜ್ಯರಿ, ನನ್ನ ಕಣ್ಣನ್ನು ಎಲ್ಲಿರೋನು ಮೊದಲು ತೋರಿಸುವರಾಗಿ ಪೂಜ್ಯರಿ, ತೋರಿಸುವರಾಗಿ. ನಾನು ಮಾಡಿದ ತಪ್ಪಿಗಳ ಸಲುವಾಗಿ ನಿನ್ನ ಮಗನಿಗೆ ಸ್ಥಳವನ್ನು ತೋರಿಸ್ತೇನೆ. ಈ ಜಿದೆ ಬೆಳಕಿನಲ್ಲಿ ನೀನು ನನ್ನನ್ನು ನಿಭಾಯಿಸಿ ಬರುವಳಾಗು. ಹಾಗಾಗಲಿ ಪೂಜ್ಯ. ಅದು ನೋಡು ತಾಯಿ, ಆ ಮರದ ಬಟ್ಟರೆಯಲ್ಲಿ ಬಿದ್ದಿರುವ ನಿನ್ನ ಮಗನೇ, ನೋಡು ನೋಡು ತಾಯಿ. ಕುಮಾರ, ಏನಿ ವಿಧಿಲೀಲ ಸ್ವಾಕದ ಕಾರ್ಮುಗಿಲ ದೇವಾ ಸೋಕದ ಕಾರ್ಮುಗಿಲ ಕುಮಾರ ಕುಮಾರ ಏನಿ ವಿಧಿಲೀಲ ಸೋಕದ ಕಾರ್ಮುಗಿಲ ದೇವಾ ಸೋಕದ ಕಾರ್ಮುಗಿಲ ಕುಮಾರ ಕಂದ ಕಂದ ಕುಮಾರ ಮಾತನಾಡುತ್ತ ವಿಧಿಯ ಲೀಲೆಯ ಹರಿಯದ ಬಾಲನ ಏಕೆ ಕಡಿಸಿದಯೋ ದೇವ, ಏಕೆ ಕಡಿಸಿದಯೋ? ವಿಧಿಯ ಲೀಲೆಯ ಹರಿಯದ ಬಾಲನ ಏಕೆ ಕಡಿಸಿದಯೋ ದೇವ, ಏಕೆ ಕಡಿಸಿದಯೋ ದೇವ? ಏನಿ ವಿಧಿಲೀಲ ಸ್ವಾಗತ ಕಾರ್ಮುಗಿಲ ಪರಮಾತ್ಮ ಪರಮಾತ್ಮ ಕುಮಾರ ಮಾತನಾಡು ಕುಮಾರ ಮಾತನಾಡುತ್ತ ಮಾತನಾಡುತ್ತ ಏನ ಪರಾಧ ಮಾಡಿದಲೆಂದು ನಮಗೆ ಈ ಸೀತೆ ದೇವ, ನಮಗೆ ಈ ಸೀತೆ ದೇವ. ಕುಮಾರ ಮಾತನಾಡು ಕಂದ ಕುಮಾರ. ಏನ ಪರಾಧ ಮಾಡಿದಲೆಂದು ನಮಗೆ ಈ ಸೀತೆ ದೇವ, ನಮಗೆ ಈ ಸೀತೆ ದೇವ. ಏನಿ ವಿಧಿಲೀಲ ಸೋಕದ
ಮಾತನಾಡು ಕಂದ, ಮಾತನಾಡು ಕುಮಾರ. ನಿನ್ನ ಮಂಡ ಕೈಗಳಿಗೆ ಮುತ್ತುಗಳು ಕೊಡುವೆ, ಮಾತನಾಡು ಕಂದ. ಕುಮಾರ, ಕುಮಾರ, ಮಾತನಾಡು ಕಂದ. ಅಯ್ಯೋ ಪರಮಾತ್ಮ, ಸಕಲ ಐಶ್ವರ್ಯನು ಬಿಟ್ಟು ರಾಜ ಬೆಷ್ಟಳಾಗಿ ತುತ್ತು ಅನ್ನಕ್ಕೋಸ್ಕರ ಪರರ ಮನೆಯಲ್ಲಿ ಸೇರಿಸುವಂತೆ ಮಾಡಿ ಅಂದ ನನ್ನ ಪತಿಯು ಜಲವನ್ನು ತರಲು ಹೋದವರು ಬಾಳಲೇ ಇಲ್ಲ. ಈ ದಿವಸವಾದರೂ ನನ್ನ ಕಂದನಿಗೆ ಕಾರಣಗಳಿಲ್ವಲ್ಲ ಪರಮಾತ್ಮ. ನನ್ನ ಕಂದನ ಕರಗಳ ಹೋದ ಮೇಲೆ ನಾನು ಯಾರಿಗೋಸ್ಕರ ಜೀವಿಸಲಿ ಪರಮಾತ್ಮ? ಇಲ್ಲ, ನನ್ನ ಪತಿಯವರು ಬಂದು ನನ್ನ ಕಂದನ ಹಸ್ತಗಳು ಏನಾದರೂ ಎಂದು ಕೇಳಿದರೆ ನಾನು ಹೇಳುತ್ತೇನೆ. ಕುಮಾರ, ಮಾತನಾಡು ಕಂದ, ಮಾತನಾಡು. ಆಕೆಯು ಆ ಕಣ್ಣನನ್ನು ತೊಡೆ ಮೇಲೆ ಹಾಕಿಕೊಂಡು ಹೊರ ಸರಿಯಿಂದ ಗಾಳಿ ಬೀಸುವಾಗ ಆಕೆ ಮಾಂಗಲ್ಯವು ಹೊರಗೆ ಬರಲು ಕೋಟಿ ಸೋನ ಮಾನ ಪ್ರಕಾಶವಾಗಿ ಹೊಳಿತಿರುವುದಲ್ಲ. ಈಕೆ ಇನ್ಯಾರಾಗಿರಬಹುದು? ಇನ್ನೆಂತಹ ಸತ್ಯವತಿಯು ಕಾಡನೆಲ್ಲ ಹೀರಿದೆ. ಅಮ್ಮ, ನೀನು ಯಾರ್ತಾಯಿ? ನಿನ್ನ ಕಣ್ಣನ್ನು ತೊಡೆ ಮೇಲೆ ಹಾಕಿಕೊಂಡು ಹೊರ ಸರಿಗಿನಿಂದ ಗಾಳಿಯನ್ನು ಬೀಸುವಾಗ ನಿನ್ನ ಮಾಂಗಲ್ಯವು ಹೊರಗೆ ಬರಲು ಕೋಟಿ ಸೂರ್ಯ ಮಾನ ಪ್ರಕಾಶವಾಗಿ ಹೊಳಿತಿರುವುದಲ್ಲ ತಾಯಿ. ನೀನು ಯಾರು? ನಿಜವನ್ನು ಹೇಳುವಳಾಗು. ಅಮ್ಮ ಜಗದಾಂಬ, ಜಗದೀಶ್ವರಿ, ಇಂದಿಗೆ ನನ್ನ ಪತೃತ ಬಾವು ಕಳೆದು ಹೋಯಿತು. ಇಲ್ಲ, ಆರತಿ ಆಗಲು ಸಾಧ್ಯವೇ ಇಲ್ಲ. ನನ್ನ ಮಾಂಗಲ್ಯವು ನನ್ನ ಪತಿಗಲ್ಲದೆ ಮತ್ತೊಬ್ಬರಿಗೆ ಕಾಣುವಂತಿಲ್ಲ. ನನ್ನ ಮಾಂಗಲ್ಯ ಇವರಿಗೆ ಕಾಣಬೇಕಾದರೆ ಇವರಾದರೂ ನನ್ನ ಪತಿಯಾಗಿರಬಹುದೇ? ಪೂಜ್ಯರಿ, ಅಮ್ಮ, ತಾವು ಯಾರು? ಅಮ್ಮ, ನಾನಾದರೂ ಹಾ ಕಳಿಂಗನಗರನ್ನು ಪರಿಪಾಲಿಸುತ್ತಿರುವ ಸತ್ಯವ್ರತ ಮಹಾರಾಜನ ತಾಯಿ. ನಾನು ಆ ಶನಿಯನ್ನು ಜರಿದು ಆ ಶನಿ ಶಾಪಕ್ಕೆ ಸಿಲುಕಿ ಸತಿಯನ್ನು ಹೊಳಗುವುದು ಕಾಲನ್ನು ಸೇರಿದ ತಾಯಿ. ನನ್ನ ಸತಿಗೆ ಬಾಯಿ ಹಾರಿಗೆ ಆದ್ದರಿಂದ ನಾನು ಜಲವನ್ನು ತರಲು ಹೋಗಿ ನನ್ನ ಸತಿಯನ್ನು ಕಳೆದುಕೊಂಡ ಪಾಪಿ ಸತ್ಯವ್ರತ ನಾನೇ ತಾಯಿ. ಆತ್ಮ, ಈ ಪಟ್ಟಣದ ರಾಮ ಜೋಯಿಸರ ತೋಟದಲ್ಲಿ ಈ ತೋಟವನ್ನು ಕಾಯುವಂತ ಹಾಳು ನೀನು ಯಾರು ತಾಯಿ? ನಿಜವನ್ನೇ ಹೇಳುವಳಾಗು. ಅಯ್ಯೋ ಪರಮಾತ್ಮ, ಏನು ಪೂಜ್ಯರಿ, ಕಳಿಂಗ ನಗರವನ್ನು ಪರಿಪಾಲಿಸುತ್ತಿರುವ ಸತ್ಯವ್ರತ ಮಹಾರಾಜರು ತಾವೆಲ್ಲ? ಹೌದು ತಾಯಿ. ಅಯ್ಯೋ ಸ್ವಾಮಿ, ಸ್ವಾಮಿ, ನಾನಾದರೂ ನಿಮ್ಮ ಪತ್ನಿಯಾದ ಚಂದ್ರಾಸಿ ಅಲ್ಲವೇ ಪ್ರಾಣಕ್ಕ? ಎಣ್ಣೆ ಈ ಅರ್ಧರಾತ್ರಿ ಸಮಯದಲ್ಲಿ ಒಬ್ಬ ಪರಪುರುಷನನ್ನು ಕಂಡು ಆಲಂಗಿಸಬಹುದು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅದು ನಿನ್ನ ಮಗನ ಹಸ್ತವನ್ನು ಕತ್ತರಿಸಿ ಬಿಸಾಡಿದ್ದೇನೆ, ನಿನ್ನ ಶಿರಸನ್ನು ಛೇದಿಸಿಬಿಡುತ್ತೇನೆ ಪರಮಾತ್ಮ. ಆದ್ದರಿಂದ ನಿಜವನ್ನು ಹೇಳುವಳಾಗು. ಇವರಿಗೆ ಏನೆಂದು ಹೇಳಿ ಪರಮಾತ್ಮ? ಪೂಜೆ ಪ್ರಾಣೇಶ್ವರ, ಅಂದು ನಾವು ಕುದುರೆಯನ್ನು ಏರಿಕೊಂಡು ಬರುವಾಗ ಘೋರಾರಣ್ಯದಲ್ಲಿ ಸೇರಿದೆವು. ನನಗೆ ಬಾಯಾರಿಕೆಯಿಂದ ನೀವು ಜಲವನ್ನು ತರಲು ಹೋದವರು ಇನ್ನೂ ಮಾಡಲೇ ಇಲ್ಲ. ಆ ದಿವಸ ರಾತ್ರಿ 3 ಗಂಟೆ ಸಮಯದಲ್ಲಿ ಈ ಗಂಡು ಮಗುವಿಗೆ ಜನ್ಮ ನೆಟ್ಟೆನು. ತೂಗೋಣವೆಂದರೆ ತೊಟ್ಟಿಲಿಲ್ಲ, ಒದಿಸೋಣವೆಂದರೆ ಬಟ್ಟೆ ಇಲ್ಲ, ಮೈ ತೊಳೆಯೋಣ ಅಂದರೆ ಜಲನೂ ಇಲ್ಲ. ಕೊರಮಯ್ಯ ಎಲ್ಲ ಮನೆಯಲ್ಲಿ ಸೇರಿ ಅವರ ಮನೆಯ ಅನ್ನದ ಋಣವನ್ನು ತೀರಿಸಿಕೊಳ್ಳುವಂತೆ ಮಾಡಿ ಮಡವಾಳ ಸಟ್ಟಿಯ ಮನೆಯಲ್ಲಿ ನನ್ನ ಕಂದನನ್ನು ಕತ್ತೆ ಕಾಯಲು ಬಿಟ್ಟಿದ್ದರು. ಮಡವಾಳ ತೋಟದಲ್ಲಿ, ರಾಮ ಜೋಸಿರ ತೋಟದಲ್ಲಿ ನನ್ನ ಮಗನು 2 ಚುಪ್ಪು ಬಾಳೆಹಣ್ಣು ಕದ್ದರೆಂದು ಅವನ ಕರಗಳನ್ನೇ ಕಡಿದು ಬಿಟ್ಟರಲ್ಲ ಪ್ರಾಣ. ಪರಮಾತ್ಮ, ಇದು ಹೇಳುವುದು ಹೀಗೆ ಹೇಳುವುದೆಲ್ಲವೂ ಸತ್ಯವಾಗಿರುವುದಲ್ಲ. ಅಯ್ಯೋ ಪರಮಾತ್ಮ, ರಾಜ, ಅಂದು ಕೋಡಿನ ಸಭೆಯಲ್ಲಿ ನಿನ್ನಿಂದಲೇ ನಿನ್ನ ಮಗಳ ಹತ್ತನ್ನು ಕತ್ತರಿಸುವಂತೆ ಮಾಡುತ್ತೇನೆ ಎಂಬುದಾಗಿ ಹೇಳಿದ್ದೆ. ಅದರಂತೆ ನೀನು ಸಹ ಈ ನನ್ನ ಪಾಪಿ ಕರಗಳಿಂದಲೇ ನನ್ನ ಸುಕುಮಾರನ ಕರಗಳನ್ನು ಕತ್ತರಿಸಿಬಿಟ್ಟೇನೆ. ದೇವಿ, ದುಃಖಿಸಬೇಡ ದೇವಿ. ಅಯ್ಯೋ, ಪಟ್ಟದ ಕತ್ತಿ ಹಿಡಿದು ರಾಜ್ಯ ಭಾರ ಮಾಡಬೇಕಾದ ನನ್ನ ಸುಕುಮಾರನು ತನ್ನ ಹಿಂದಲೇ 2 ಹಸ್ತಗಳನ್ನು ಕತ್ತರಿಸಿ ಬಿಟ್ಟಾಡಿದರೆ ದೇವಿ, ಇನ್ನು ಚಿಂತಿಸಿ ಫಲವಿಲ್ಲ. ಆದ್ದರಿಂದ ಇದು ಕುಮಾರ, ಮೇಲೆ ಹೇಳು ಕುಮಾರ, ಮೇಲೆ ಹೇಳು. ಹೇಳು ಕುಮಾರ. ದೇವಿ, ಇನ್ನು ನಾವು ಚಿಂತಿಸಿ ಫಲವಿಲ್ಲ. ನನ್ನ ಸುಕುಮಾರನನ್ನು ಕರೆದುಕೊಂಡು ಹೋಗು. ನಾನು ಆಗಾಗ್ಗೆ ಬಂದು ನಿನ್ನನ್ನು
ನನ್ನ ಸುಕುಮಾರ ನೋಡಿಕೊಂಡು ಬರುತ್ತೇನೆ. ಹಾಗಾಗಲಿ ಬೇಗನೆ ಕರೆದುಕೊಂಡು ಹೋಗೋಣ.